ಡಾಕ್ಟರ್ ರವಿಶಂಕರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಡಾಕ್ಟ್ರೆ. ಸರ್, ನನ್ನ ಹೆಸರು ರವಿಶಂಕರ್ ಅಂತ. ನಮ್ಮ ತಂದೆ ದೊಡ್ಡಸ್ವಾಮಿಯವರು ಅಂತ ವಾಟಾಳು, ಟಿ ನರಸೀಪುರ ತಾಲೂಕು. ಹಳ್ಳಿನಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿ ಆನಂತರ ಮೈಸೂರಿಗೆ ಬಂದು JC ಎಂಜಿನಿಯರಿಂಗ್ ಮಾಡಿ, ಸಿವಿಲ್ ಇಂಜಿನಿಯರಿಂಗ್ ಮಾಡಿ, ಆನಂತರ ಅಲ್ಲೇ ಒಂದು ಉಪನ್ಯಾಸಕನಾಗಿ ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪರಿಸರ ತಂತ್ರಜ್ಞಾನ ವಿಭಾಗದಲ್ಲಿ ಲೆಕ್ಚರರ್ ಆಗಿದ್ದೆ. ಆನಂತರ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ PSU ಹಡ್ಕೋ ಅನ್ನೋದ್ರ ಬಗ್ಗೆ ಅನ್ನುವ ಒಂದು ಕಂಪನಿನಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡು 1990ರಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸೇವೆಯನ್ನು ಮಾಡಿ, ಇತ್ತೀಚೆಗೆ ಬೆಂಗಳೂರಿನ ರೀಜನಲ್ ಚೀಫ್, ಕರ್ನಾಟಕ ಮತ್ತು ಗೋವಾ ರಾಜ್ಯದ ಇನ್ಚಾರ್ಜ್ ಆಗಿ ಹೌಸಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮನೆಗಳಿಗೆ ಲೋನ್ ಕೊಡುವಂಥದ್ದು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಹಣ ಸಹಾಯ ಮಾಡುವಂತಹ ಒಂದು ಕೆಲಸದಲ್ಲಿ ಭಾಗಿಯಾಗಿ ಇತ್ತೀಚೆಗೆ ಅದರಿಂದ ಸೇವೆಯಿಂದ ನಿವೃತ್ತಗೊಂಡಿದ್ದೇನೆ. ನಿವೃತ್ತರಾದ ಮೇಲೆ ಏನು ಮಾಡ್ತಾ ಇದ್ದೀರಿ ಸರ್? ನಿವೃತ್ತರಾದ ಮೇಲೆ ಈಗ ನಾನು ಹಳ್ಳಿಯಿಂದ ಬಂದಿದ್ದರಿಂದ ನಮ್ಮದು ಕೃಷಿಕ ಕುಟುಂಬ. ನಮ್ಮ ತಂದೆಗೆ ಒಂದು 4 ಎಕರೆ ಜಮೀನಿತ್ತು, ನೀರಾವರಿ ಸೌಲಭ್ಯ ಇರೋ ಅಂಥದ್ದು. ಹಾಗೆ ಒಂದು 4 ಎಕರೆ ಗದ್ದೆ ಇತ್ತು, ಅದರಲ್ಲಿ ಭತ್ತ ಬೆಳೀತಾ ಇದ್ವಿ. ಆ ಸಮಯದಲ್ಲಿ ನಮ್ಮೂರಲ್ಲಿ 4 ಎಕರೆ ಜಮೀನು, 4 ಎಕರೆ ಗದ್ದೆ ಇದ್ದರೂ ಕೂಡ ಬಹಳ ಸಮೃದ್ಧಿಯಾಗಿತ್ತು. ವರ್ಷ ಪೂರ್ತಿ ನಮಗೆಲ್ಲರಿಗೂ ಕೆಲಸ ಇತ್ತು. ಒಂದು 2 ಜೊತೆ ಎತ್ತುಗಳಿದ್ವು, 4 ಹಸುಗಳು, 4 ಎಮ್ಮೆಗಳು, ಕುರಿಗಳು. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಕೆಲಸನೂ ಇತ್ತು, ಹಾಗೆ ಸಂತೋಷವೂ ಇತ್ತು. ಊರಲ್ಲಿ ಒಂದು ರೀತಿಯ ಸಹಬಾಳ್ವೆ ಅನ್ನೋದು ಇತ್ತು. ಆದರೆ ಈಗ ದಿನೇ ದಿನೇ ಅದು ಬದಲಾಗ್ತಾ ಇದೆ. ರೈತರಿಗೆ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ. ಹೀಗಿರುವಾಗ ನಾನು ನಮ್ಮ ಇಷ್ಟೆಲ್ಲ ಒಂದು ಎಜುಕೇಷನ್ ಪಡ್ಕೊಂಡು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರೂ ನಮ್ಮದೇ ಆದ ಒಂದು ಹಳ್ಳಿ, ನಮ್ಮದೇ ಆದ ಒಂದು ಸಮುದಾಯಕ್ಕೆ ಏನು ಮಾಡ್ತಾ ಇಲ್ವಲ್ಲ. ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀವಿ. ನಾವು ಕಲಿತಂತಹ ವಿದ್ಯೆ ನಮ್ಮೂರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಉಪಯೋಗ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಮ್ಮೂರಿನಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೆ ತಕ್ಕಂತೆ ಒಂದೊಂದು ಪ್ಯಾರಲಲಾಗಿ ಒಂದಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಅದಕ್ಕೆ ತಕ್ಕಂತೆ ನಮ್ಮೂರಲ್ಲಿ ನಮ್ಮ ತಾತನ ಹೆಸರಲ್ಲಿ ಕೊಕ್ಕರಪ್ಪ ಕೃಷಿ ಕೇಂದ್ರ ಅಂತ ಪ್ರಾರಂಭ ಮಾಡಿ, ನಾನು ಕಲಿತಿದ್ದನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ. ಕೃಷಿ ಕೇಂದ್ರದ ಉದ್ದೇಶ ಸರ್, ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನಗಳು ಬೆಳೀತಾ ಇದ್ದ ಹಾಗೆ ಭಾಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ನಾವು ಏನಾಗುತ್ತೆ ಅಂದರೆ ಭಾಳಷ್ಟನ್ನು ಹೇಳ್ತೀವಿ ಕಾಲೇಜಿನಲ್ಲಿ ಅಥವಾ ಎಜುಕೇಟೆಡ್ ಆಗಿ ಭಾಳಷ್ಟನ್ನು ಹೇಳ್ತೀವಿ. ಆದರೆ ರೈತರಿಗೆ ಏನಾಗುತ್ತೆ ಅಂದರೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋರು ಇರಲ್ಲ. ಹಾಗಾಗಿ ನಮ್ಮೂರಿನಲ್ಲಿ ನಾನೇ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಯಾವ ರೀತಿ ನಾವು ಕಲಿತಿದ್ದನ್ನು ಊರಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೃಷಿ ಉದ್ಯಮ ಮಾಡಿದ್ದೀನಿ. ಅದಕ್ಕೆ ತಕ್ಕಂತೆ ಕೆಲವರಿಗೆ ಒಂದೊಂದು ಎಕರೆ ಜಮೀನನ್ನು ಹೇಳಿಕೊಟ್ಟು ಅವರು ಅನುಭವ ಪಡೆದುಕೊಳ್ಳಿ ಅಂತ ಸಹಾಯ ಮಾಡ್ತಾಯಿದ್ದೀನಿ. ಅದರ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಏನು ಪ್ರಯತ್ನ ಸರ್ ತಮ್ಮದು? ಏನು ಜಮೀನು ಕೊಟ್ಟು ಏನು ಮಾಡಿಸ್ತೀರ ಅವ್ರ ಕಡೆ? ಸರ್, ನಮ್ಮೂರಲ್ಲಿ ಭತ್ತ ಬೆಳೀತಾರೆ. ಸುಮಾರು 1000 ಎಕರೆಯಷ್ಟು ಅಚ್ಚುಕಟ್ಟಿನಲ್ಲಿ ಭತ್ತ ಬೆಳೀತಾರೆ. ಸೊ ಅದರಲ್ಲಿ ನಾನು ಊರಿಗೆ ಹೋದಾಗೆಲ್ಲ ಯಾವಾಗಲೂ ಹೇಳೋರು ಅಂದರೆ, ಇಲ್ಲಿ ಈಗ ಭತ್ತ ಬೆಳೆಯೋದು ಭಾಳ ಕಷ್ಟ, ಆಳುಗಳು ಸಿಗಲ್ಲ, ಗೊಬ್ಬರ ಸಿಗಲ್ಲ, ಪೆಸ್ಟಿಸೈಡ್ಸ್ ಔಷಧಿ ಸಿಗಬೇಕಾದ್ರೆ ಮೈಸೂರಿಗೆ ಹೋಗಬೇಕು, ನರಸೀಪುರಕ್ಕೆ ಹೋಗಬೇಕು, ಅಲ್ಲಿ ಅವತ್ತು ಸಿಗಲಿಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕು ಅಂತ ಭಾಳ ಕಷ್ಟಪಡ್ತಾಯಿದ್ರು. ನಾನು ಯೋಚನೆ ಮಾಡಿದೆ, ನಾವು ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಪ್ರಕಾರ ಏನು ಬೇಕಾದರೆ ಒಂದು ವ್ಯವಸ್ಥಿತವಾಗಿ ಒಂದು ಕೆಲಸ ನಡಿಬೇಕಾದ್ರೆ 5 ಮುಖ್ಯ ವಿಷಯಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಮೆನ್, ಮೆಷಿನ್, ಮನಿ, ಮೆಟೀರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಇವನ್ನ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತ, ಮ್ಯಾನೇಜ್ಮೆಂಟ್ ಸ್ಕಿಲ್ನಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂತ ಯೋಚನೆ ಮಾಡಿದೆ. ನಮ್ಮೂರಲ್ಲೇ ನಾಟಿ ಮಾಡೋರು ಅವ್ರ ಗುಂಪುಗಳು ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಅಂತ ಮಾಡಿ ಅವರನ್ನು ಯಾವ ರೀತಿ ಕೆಲಸ ಮಾಡ್ತಾಯಿದ್ದ ಒಂದು ಶಿಸ್ತನ್ನುಗೊಳಿಸ್ದೆ. ನಮ್ಮೂರಿಗೆ ಇಡೀ ಬೇಕಾದಷ್ಟು 1000 ಎಕರೆ ಬೇಕಾದಷ್ಟು ಗೊಬ್ಬರ ಮತ್ತು ಔಷಧಿಗಳು ಎಲ್ಲ ಅಲ್ಲೇ ಬರೋಗಿ ಮಾಡಿ ನಮ್ಮೂರಲ್ಲಿರೋಂಥ ಒಂದು ಯುವಕರುಗಳನ್ನು ಒಂದು ಗುಂಪು ಕಟ್ಟಿ ಅವರು ಅದನ್ನು ಎಲ್ಲರಿಗೂ ಕೊಡೋ ರೀತಿಯಿಂದ ವ್ಯವಸ್ಥೆ ಮಾಡಿದ್ವಿ. ಹಾಗೆಯೇ JSS ಸಂಸ್ಥೆಯ ವತಿಯಿಂದ ಒಂದು ಸೀಡ್ ಪ್ರೊಸೆಸಿಂಗ್ ಯೂನಿಟ್, ಬಿತ್ತನೆ ಬೀಜವನ್ನು ನಮ್ಮೂರಲ್ಲೇ ಮಾಡ್ಕೊಳ್ಳುವಂತಹ ಒಂದು ಉಗ್ರಾಣವನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು 7,000 ಕ್ವಿಂಟಾಲ್ ಭತ್ತವನ್ನು ಶೇಖರಣೆ ಮಾಡ್ಬೋದು. ಹಾಗೂ ಸುಮಾರು 100-200 ಕ್ವಿಂಟಾಲ್ ಭತ್ತನ ಬಿತ್ತನೆ ಬೀಜ ಮಾಡಿ ನಾವೇ ಪಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಸರ್ ಈ ಬೀಜ ಸಂಸ್ಕರಣಾ ಘಟಕದ ಬಗ್ಗೆ. ಈ ಬೀಜ ಸಂಸ್ಕರಣಾ ಘಟಕದಲ್ಲಿ ಏನಾಯಿತು ಅಂದರೆ, ಈಗ ಹೊರಗಡೆಯಿಂದ ಬಿತ್ತನೆದು ಬಂದರೆ ನಮ್ಮ ಬಿತ್ತನೆ ಕ್ವಾಲಿಟಿ ಬಗ್ಗೆ ಗ್ಯಾರಂಟಿ ಇರಲಿಲ್ಲ. ನಾವೇ ಮಾಡ್ಕೊಳ್ಳೋದ್ರಿಂದ ಅದರ ಬಗ್ಗೆ ಒಂದು ಉತ್ಕೃಷ್ಟವಾದ ಬಿತ್ತನೆ ಬೀಜ ಸಿಗುತ್ತೆ. ಹಾಗೆ ಭತ್ತವನ್ನು ಅವತ್ತೇ ಕೊಟ್ಬಿಡೋದು ಬದಲು ಒಂದಷ್ಟು ದಿನ ಇಟ್ಟು ಅದನ್ನು ಮಾರೋದ್ರಿಂದ ರೈತರಿಗೆ ನೇರವಾಗಿ ಒಂದಷ್ಟು ಹೆಚ್ಚಿನ ಲಾಭ ಕೂಡ ಬರುತ್ತೆ. ಇದು ಒಂದಾಯಿತು.
ಎರಡನೇದು, ನಮ್ಮೂರಲ್ಲೇ ಸಮಗ್ರವಾಗಿ ಊರಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು, ಹಾಗೆ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮೂರಲ್ಲಿ ಒಂದು ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಮಾಡಿಸಿದ್ದಾಯಿತು. ಅದರ ಜೊತೆಗೆ ಈಗ ಒಂದು ದೊಡ್ಡ ಆಸ್ಪತ್ರೆ, ಸುಮಾರು 1.7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 20 ಬೆಡೆಡ್ ಹಾಸ್ಪಿಟಲ್ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ವಿದ್ಯಾಭ್ಯಾಸ ಬೆಳೆಯೋದು, ಮುಖ್ಯವಾಗಿ ಮಕ್ಕಳು ವಿದ್ಯಾಭ್ಯಾಸ ಕಲಿಯೋದು, ಆನಂತರ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ನಮ್ಮೂರಲ್ಲಿ ಏನು ಮುಖ್ಯವಾಗಿ ಬೆಳೆಗಳಿದ್ದಾವೆ ಅದನ್ನು ಒಂದು ಸ್ಟ್ರೀಮ್ಲೈನ್ ಮಾಡೋದು, ಆನಂತರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಹಸುಗಳು ಮತ್ತು ಜನಗಳ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಪಶುವೈದ್ಯ ಶಾಲೆ ಮತ್ತು ಪ್ರಾಥಮಿಕ ವೈದ್ಯ ಶಾಲೆ ಶುರುವಾಗಿದೆ. ಹಾಗಾಗಿ ಸಮಗ್ರವಾಗಿ ಬೆಳೆಯೋದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಈ ಬೀಜ ಸಂಸ್ಕರಣಾ ಘಟಕ ಇದೆಯಲ್ಲ, ಅದನ್ನು ನೀವು ಊರಿನವರೇ ಸೇರ್ಕೊಂಡು ಮಾಡಿದ್ದ ಅಥವಾ ಬೇರೆ ಇನ್ಯಾರ್ದಾರು ಸಹಕಾರ ಪಡ್ಕೊಂಡ್ರ? ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿತ್ತು. ಅದನ್ನು JSS ಸಂಸ್ಥೆಯ ವತಿಯಿಂದ ಬೇರೆ ಬೇರೆ ಊರುಗಳಲ್ಲಿ ಮಾಡ್ತಾಯಿದ್ರು. ಅದಕ್ಕಾಗಿ ನಾನು ನಮ್ಮೂರಲ್ಲೇ ಇದು ಯಾಕೆ ಆಗಬಾರ್ದು ಅಂತ ಡಾಕ್ಟರ್ ಮಹದೇವಪ್ಪ ಅಂತ ಇದ್ದರು. ಅವ್ರು ಭಾಳಷ್ಟು ಭತ್ತದ ಮಹದೇವಪ್ಪ ಅಂತಲೇ ಫೇಮಸ್. ಅವರು ವೈಸ್ ಚಾನ್ಸಲರ್ ಆಗಿದ್ದಾರೆ, ಧಾರವಾಡ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದರು. ಅವರ ಒಂದು ಸಹಾಯದಿಂದ ನಮ್ಮೂರಲ್ಲಿ ಅದನ್ನು ಕಟ್ಟಿಸಿದ್ದಾಯಿತು. ಓಕೆ, ಇನ್ನು ಬೇರೆ ಏನೋ ಹೇಳ್ತಾ ಇದ್ರಿ ತಾವು? ಹಾಂ, ಇದ್ರ ಜೊತೆಗೆ ಇವಾಗ ಏನಾಯಿತು ಅಂದರೆ, ಭತ್ತ ಬೆಳೆಯೋದ್ರಲ್ಲಿ ಈಗ ನಮ್ಮೂರಲ್ಲಿ ವ್ಯವಸ್ಥಿತವಾಗಿ ಭತ್ತ ಬೆಳೆಯೋದು ಪ್ರಾರಂಭ ಆಗಿದ್ದರಿಂದ ಖರ್ಚು ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ಆ ಖರ್ಚಿನ ಕಡಿಮೆ ಜೊತೆಗೆ ಊರಲ್ಲಿ ಸಾಲ ಮಾಡ್ಕೊಳ್ಳೋದ್ರ ಬದಲು ಅವ್ರು ಹೋಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನೇ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಲೋಕಲ್ ಬ್ಯಾಂಕಿಗೆ ಹೋಗಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿ ನಾನೇ ಸ್ವತಃ ತೆಗೆದುಕೊಂಡು ಅದರ ಅನುಭವ ಪಡ್ಕೊಂಡು ಬೇರೆಯವ್ರಿಗೆ ಅದನ್ನು ಹೇಳ್ಕೊಟ್ಟೆ. ಯಾವ ರೀತಿ ಅದನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋಬೇಕಾದ್ರೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟೆ. ಹಾಗಾಗಿ ಬಹಳಷ್ಟು ಜನಕ್ಕೆ ಈಗ ಕೃಷಿಗೆ ಬೇಕಾದಂಥ ಸಾಲ ಸೌಲಭ್ಯ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಈಗ ಏನಾಗಿದೆ ಅಂತಂದರೆ, ಭತ್ತ ಬೆಳೆಯೋದ್ರಲ್ಲಿ ನಮ್ಮೂರಲ್ಲಿ ಈಲ್ಡ್ ತಗೊಳ್ಳೋದ್ರಲ್ಲಿ ಅಥವಾ ಇಳುವರಿ ಬರೋದ್ರಲ್ಲಿ ಎಲ್ಲರೂ ಚೆನ್ನಾಗಿ ಬರುತ್ತೆ. 20-24 ಕ್ವಿಂಟಲ್ ತನಕ ಭತ್ತ ಬೆಳೀತಾರೆ. ಆದರೆ ಏನಾಗಿದೆ ಅಂದರೆ, ಯಂತ್ರಗಳ ಉಪಯೋಗ ಪ್ರಾರಂಭ ಆದಮೇಲೆ ಕಾರ್ಮಿಕರ ಅವಶ್ಯಕತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ ಆ ಕಾರ್ಮಿಕರಿಗೆ ಬೇರೆ ರೀತಿ ಕೆಲಸಗಳು ಸಿಗ್ತಾ ಇಲ್ಲ. ಬೇರೆ ರೀತಿ ಅವರು ಕೌಶಲ್ಯ ಅಭಿವೃದ್ಧಿನ ಮಾಡಿಕೊಂಡು ಬೇರೆ ಬೇರೆ ಕೆಲಸಕ್ಕೆ ತೊಡಗಬೇಕಾಗಿದೆ. ಇದರಲ್ಲಿ ನಾವು ಈಗ ಮೆಷಿನ್ ಹಾರ್ವೆಸ್ಟಿಂಗ್ ಮೊದಲಿಂದ ಹಿಡಿದು ನಾಟಿ ಕಾರ್ಯದಲ್ಲೂ ಆಳುಗಳು ಕಡಿಮೆ ಆಗಿದೆ. ನಾಟಿ ಚೆಲ್ಲು ಭತ್ತ ಮಾಡ್ತೀವಿ ಅಥವಾ ಡ್ರಮ್ ಸೀಡರ್ನ ಉಪಯೋಗಿಸ್ತೀವಿ. ಹೀಗಾಗಿ ಭಾಳಷ್ಟು ಫಾಸ್ಟಾಗಿ ನಮ್ಮಲ್ಲಿ ನಾಟಿ ಕಾರ್ಯಗಳು ಮುಗಿದೋಗುತ್ತೆ. ಅದಾದಮೇಲೆ ಇತ್ತೀಚೆಗೆ ಡ್ರೋನನ್ನು ಉಪಯೋಗಿಸಿ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡೋದಕ್ಕೂ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಎಫೆಕ್ಟಿವ್ ಆಗಿ ಪೆಸ್ಟಿಸೈಡ್ಸ್ ಅಪ್ಲಿಕೇಶನ್ಸು ಆಗ್ತಾಯಿದೆ. ನೆಕ್ಸ್ಟು ಹಾರ್ವೆಸ್ಟಿಂಗ್ ಸಮಯದಲ್ಲಿ ಕೊಯಮತ್ತೂರು ಕಡೆಯಿಂದ ಹಾರ್ವೆಸ್ಟರ್ಸ್ ಬಂದು ನಮ್ಮೂರು ಹುಡುಗರುಗಳೇ ಕಮಿಷನ್ ಬೇಸಿಸ್ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಹಾಗೆಯೇ ಲಾರಿಗಳು ವೇಯಿಂಗ್ ಮಿಷನ್ಸ್ನ ತಂದು ತೋಟದ ಪಕ್ಕದನೇ ನಿಲ್ಲಿಸ್ಕೊಂಡು ಅವತ್ತೇ ಇವ್ರಿಗೆ ತೂಕ ಮಾಡಿ ಅವರ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ತಗೊಂಡೋಗಾಗಿದೆ. ಹೀಗಾಗಿ ಇಡೀ ಭತ್ತದ ಬೆಳೆ ಒಂದು ರೀತಿ ಸ್ಟ್ರೀಮ್ಲೈನ್ ಆಯಿತು. ಅದೇ ರೀತಿ ಕೆಲವರು ಕಬ್ಬು ಬೆಳೀತಾರೆ, ಅದು ಒಂದು ರೀತಿ ಸ್ಟ್ರೀಮ್ಲೈನ್ ಆಗಿದೆ. ಬಹುಶಃ ಇವತ್ತಿನ ಚಾಲೆಂಜಸ್ ಏನು ಅಂತಂದರೆ, ರೈತರು ಬರೀ ಈ ಕೆಲಸ ಮಾಡೋಂಥ ನಮ್ಮೂರಲ್ಲಿ 3500 ಪಾಪ್ಯುಲೇಷನ್ ಇರೋಂತಹ ನಮ್ಮ ಊರಿನಲ್ಲಿ ಬಹುಶಃ ಒಂದು 100-150 ಜನ ಮಾತ್ರ ಈ ವ್ಯವಸಾಯ ಕೆಲಸ ಮಾಡೋದು. ಬೇರೆ ಜನ ಈ ವ್ಯವಸಾಯದಲ್ಲಿ ಇಲ್ಲ. ಸೊ ಸಾಮಾನ್ಯವಾಗಿ ಒಂದು ಇದೇನು ಅಂದರೆ, ನಂಬಿಕೆ ಏನು ಅಂದರೆ, ಭಾಳಷ್ಟು ಹಳ್ಳಿಗಳಲ್ಲಿ ಭಾಳಷ್ಟು ಜನ ವ್ಯವಸಾಯ ಮಾಡ್ತಾರೆ ಅಂತ. ನಿಜವಾಗಿ ಆಲೋಚನೆ ಮಾಡೋ ಹಾಗಿದ್ದರೆ ನಿಜವಾಗಿ ವ್ಯವಸಾಯ ಮಾಡಲ್ಲ, ಬರೀ ಒಂದು 10% ಮಾತ್ರ ವ್ಯವಸಾಯ ಮಾಡೋ ಅಂಥದ್ದು. ಬೇರೆಯವ್ರುಗಳು ಬೇರೆ ಉಪಕಸಬುಗಳನ್ನು ಕಲ್ತಿರ್ತಾರೆ. ಇನ್ನು ಕೆಲವರು ಏನೂ ಕಸಬುಗಳಿಲ್ಲದೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ತೆಗಿಬೇಕು ಅನ್ನೋ ಒಂದು ಆಲೋಚನೆ ಕೂಡ ನಮ್ಮಲ್ಲಿ ಇದೆ. ಸರ್, ಈಗ ಒಂದು ಹಳ್ಳಿಯಲ್ಲಿ ಕೃಷಿ ಅಭಿವೃದ್ಧಿ ಆದರೆ ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮ್ಮ ಕಲ್ಪನೆಯಾ? ನಿಜ. ಕೃಷಿ ಅಭಿವೃದ್ಧಿ ಆದರೆ ಗ್ರಾಮೀಣ ಅಭಿವೃದ್ಧಿ ಅದು ಒಂದು ಭಾಗ. ಅದಲ್ಲದೆ ನಿಜವಾಗಿ ಒಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂದರೆ ನನ್ನ ಅಭಿಪ್ರಾಯ, ನಾನು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿದ ಮೇಲೆ ಹುಡ್ಕೋನಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಅಥವಾ ನಾನು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ವ್ಯವಸಾಯ ಹೇಗೆ ಮಾಡ್ತಾರೆ, ಅಲ್ಲಿಯ ಗ್ರಾಮೀಣ ಒಂದು ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೆ. ಬಹುಶಃ ಅಮೇರಿಕಾದಲ್ಲಿ 1000 ಎಕರೆಗಿಂತ ಕಡಿಮೆ ಇದ್ದರೆ ಅದು ವಯಬಲ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಸುಮಾರು ಒಂದು 1200-1300 ಎಕರೆ ಇಲ್ಲ ಅಂದರೆ ಬಿಟ್ಬಿಡ್ತಾರೆ. ಹಾಗೆ ಜಪಾನ್ನಲ್ಲಿ ಕಡಿಮೆ ಇದ್ದರೂ ಕೂಡ ಅವರು ಯಂತ್ರಗಳನ್ನು ಉಪಯೋಗಿಸಿ ಬೇರೆ ಕಡೆಯಿಂದ ಆಹಾರ ತಗೊಂಡ್ರು ಅವರು ಸ್ವಾವಲಂಬಿಯಾಗಿದ್ದಾರೆ. ನಮ್ಮ ದೇಶದಲ್ಲಿ ಯಂತ್ರಗಳನ್ನು ಉಪಯೋಗಿಸಿ ಮಾಡಿದ್ರೂ ಕೂಡ ಇವತ್ತು ಮಾಡ್ತಾ ಇರೋಂಥ ವ್ಯವಸಾಯ ನಿಜವಾಗ್ಲೂ ಲಾಭದಾಯಕ ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ಭತ್ತದ ಬೆಳೆಯೇ ತಗೊಂಡ್ರೂ ಸುಮಾರು 1 ಎಕರೆ ಭತ್ತವನ್ನು ನಾಟಿ ಮಾಡಿ ಅವರು ಹಾರ್ವೆಸ್ಟಿಗೆ ಬರೋ ತನಕ, ಕೊಯ್ಲಾಗೋ ತನಕ ಸುಮಾರು 25,000-30,000 ರೂಪಾಯಿ ಖರ್ಚಾಗುತ್ತೆ. 20-24 ಕ್ವಿಂಟಲ್ ಭತ್ತ ಬೆಳೆದ್ರೆ 45,000-50,000 ರೂಪಾಯಿ ಬಂದರೆ ಅದರಲ್ಲಿ 30,000 ರೂಪಾಯಿ ಒಟ್ಟೋಗಿ ಅವನಿಗೆ ಒಂದು 10,000-15,000 ರೂಪಾಯಿ ಲಾಭ ಸಿಗುತ್ತೆ.
ವರ್ಷಕ್ಕೆ ಒಂದೇ ಬೆಳೆ ಆದರೆ 15,000 ರೂಪಾಯಿನ ಒಂದು ತಿಂಗಳಿಗೂ ಲೆಕ್ಕ ಹಾಕಿದ್ರೆ ಸುಮಾರು 1,000ರಿಂದ 1,500 ರೂಪಾಯಿ ಸಿಗುತ್ತೆ. 1,500 ರೂಪಾಯಿನ ನೀವು ಒಂದು ದಿನಕ್ಕೆ ಲೆಕ್ಕ ಹಾಕಿದ್ರೆ ಅವನಿಗೆ 50 ರೂಪಾಯಿ 100 ರೂಪಾಯಿನೂ ಸಿಗಲ್ಲ. ಸೊ ಈ ರೀತಿ ಯೋಚನೆ ಮಾಡದೇ ಇರೋದ್ರಿಂದ ರೈತರು ಏನಾಗಿದೆ, ನಮಗೆ ಏನೋ ವ್ಯವಸಾಯ ಮಾಡ್ತಾಯಿದ್ದೀವಿ, ದೇವರು ಏನು ಮಾಡ್ದ ಅಂತ ಒಂದು ನಂಬಿಕೆಯಲ್ಲಿ ಕಾಯ್ತಾ ಇರ್ತಾರೆ. ಬಹುಶಃ ಸತ್ಯ ಹೇಳಬೇಕು ಅಂತಂದರೆ ವ್ಯವಸಾಯ ನಿಜವಾಗ್ಲೂ ಲಾಭದಾಯಕ ಅಲ್ಲ ಈಗಿರೋ ರೀತಿಯಲ್ಲಿ. ಇನ್ನೊಂದು ರೀತಿಲಿ ಯೋಚನೆ ಮಾಡ್ಬೇಕಾದ್ರೆ, ಈಗ ನಾನು ಹುಡ್ಕೋನಲ್ಲಿ ಲೋನ್ ಕೊಡೋದ್ರಿಂದ ಯಾರಿಗಾದ್ರೂ ಒಂದು 10 ಕೋಟಿ ಲೋನ್ ಕೊಡಬೇಕಾದ್ರೆ 10 ವರ್ಷದ ರೀಪೇ ಮಾಡಬೇಕಾದ್ರೆ ಹೇಗೆ ರೀಪೇ ಮಾಡ್ತಾರೆ ಅವರು ಅನ್ನೋದನ್ನೆಲ್ಲವನ್ನೂ ನಾವು ಫೈನಾನ್ಷಿಯಲ್ ವಯಬಿಲಿಟಿ ನೋಡ್ತೀವಿ. ಅದೇ ವ್ಯವಸಾಯದಲ್ಲಿ ನಾನು 1 ಎಕರೆ ಜಮೀನಿಗೆ 5 ಲಕ್ಷ ರೂಪಾಯಿ ಆದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಅಂತ ಏನು ಕರಿತೀವಿ, ನೀವು 5 ಲಕ್ಷ ಬಂಡವಾಳಕ್ಕೆ 8% ಬಡ್ಡಿ ಆದ್ರೂ 40,000 ರೂಪಾಯಿ ಇಂಟ್ರೆಸ್ಟ್ ಆಯಿತು. 40,000 ರೂಪಾಯಿ ಸುಮ್ಮನೆ ಇಂಟ್ರೆಸ್ಟ್ ಬರುತ್ತೆ, ಏನೂ ಕೆಲಸನೇ ಮಾಡಿದೆ. ಆದರೆ ನೀವು ಭತ್ತ ಬೆಳೆದ್ರೆ 10,000 ರೂಪಾಯಿಯೂ ಬರಲ್ಲ. ಅಂದರೆ ನಿಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಈಸ್ ನೆಗೆಟಿವ್. ಇದು ಭಾಳಷ್ಟು ದಿನ ನಡೆಯೋಕ್ಕಾಗಲ್ಲ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಜನ ರೈತರ ಮುಖಂಡರುಗಳು ಅಥವಾ ಊರಲ್ಲಿ ಹೋದಾಗ ಜನಗಳು ಏನು ಹೇಳ್ತಾರೆ ಅಂತಂದರೆ, ಇದಕ್ಕೇನಾದರೂ ಮಾಡಬೇಕಲ್ಲ, ವ್ಯವಸಾಯವನ್ನು ಪ್ರಾಫಿಟಬಲಾಗಿ ಮಾಡೋದು ಹೇಗೆ, ಇದನ್ನೇ ಮಾಡಬೇಕು, ನಮ್ಮ ತಂದೆ ತಾಯಿ ಮಾಡ್ತಾಯಿದ್ರು, ಅಪ್ಪ ಹಾಕಿದ ಅಲ್ಲಿ ಮರ ಇದು ಬಿಡಬಾರ್ದು ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ, ಅದು ಅವ್ರಿಗೆ ಅರ್ಥ ಆಗಲ್ಲ. ಈಗ ಬಹುಶಃ ನಾನು ಇರಿಗೇಷನ್ ಡ್ಯಾಮ್ ಕಟ್ಟೋದಕ್ಕೂ ಲೋನ್ ಕೊಟ್ಟಿದ್ವಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅಥವಾ ಬೇರೆ ಬೇರೆ. ನಾವು ಆ ಒಂದು ಡ್ಯಾಮ್ ಕಟ್ಟೋದಕ್ಕೆ 2,000-3,000 ಕೋಟಿ ರೂಪಾಯಿ ಆಗುತ್ತೆ. ಆ 3,000 ಕೋಟಿ ರೂಪಾಯಿ ನಮಗೆ ಹುಡ್ಕೋಗೆ ರೀಪೇಮೆಂಟ್ ಮಾಡಬೇಕು ಅಂದರೆ ಎಷ್ಟು ಬಡ್ಡಿ ಕೊಡ್ತಾರೆ ಅವರು, ಅದಕ್ಕೆ ಕಂಪೇರ್ ಮಾಡ್ಕೊಂಡು ನಾವು ಆದಷ್ಟು ಎಷ್ಟು ಎಕರೆ ಜಮೀನಿಗೆ ನೀರಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕೊಂಡ್ರೆ ನಾವು ನೀರು ಕೊಡೋಕ್ಕೆ ಆಗುತ್ತಲ್ಲ ಖರ್ಚು, ಅಷ್ಟು ಕೂಡ ನಮ್ಮ ಭತ್ತದ ಬೆಳೆಯಿಂದ ಉತ್ಪಾದನೆ ಆಗ್ತಾಯಿಲ್ಲ. ಇದು ಸತ್ಯ. ಇದನ್ನು ಅರ್ಥಕೋಬೇಕು ನಾವು. ಹಾಗಾಗಿ 40% ಜನ ನಾವು ಅಗ್ರಿಕಲ್ಚರ್ ಮಾಡ್ತಾರಿಂದ ಬಿಟ್ಟು ವ್ಯವಸಾಯವನ್ನು ಎಫಿಷಿಯೆಂಟಾಗಿ ಮೆಷಿನ್ಸ್ಗಳನ್ನು ಉಪಯೋಗಿಸಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಡೆಯಿಂದ ಎಕಾನಮಿ ಆಫ್ ಸ್ಕೇಲ್ ಕ್ರಿಯೇಟ್ ಆಗಬೇಕು. ಆವಾಗ ಮಾತ್ರ ನಿಜವಾದ ಅಭಿವೃದ್ಧಿ ಸಾಧ್ಯ. ಉದಾಹರಣೆಗೆ ನಮ್ಮೂರಲ್ಲೇ ನನ್ನ ಜಮೀನಲ್ಲೇ ಒಬ್ಬರು 5 ಎಕರೆ ಗದ್ದೆ ಮಾಡ್ತಾಯಿದ್ವಿ. ಇವಾಗ ನಮ್ಮ ಹುಡುಗರುಗಳಿಗೆ ಆರ್ಗನೈಸ್ ಮಾಡಿ ಅವರು 30-40 ಎಕರೆ ಜಮೀನನ್ನು ನೋಡ್ಕೊಳ್ಳೋ ರೀತಿನ ನಾವು ಮಾಡಿದ್ದೀವಿ. ಆಗೇನಾಯಿತು, 5 ಎಕರೆ ಲಾಭ ಬರೋದು ಬದಲು ಈಗ ಅವ್ನು 40 ಎಕರೆಯಷ್ಟರಲ್ಲಿ ಲಾಭ ಬರೋದ್ರಿಂದ ಅವ್ನು ಸ್ವಲ್ಪ ಇನ್ಕಮ್ ಇಂಪ್ರೂವ್ ಆಗ್ತಾಯಿದೆ. ಈಗ ನಾನು ಸಿವಿಲ್ ಇಂಜಿನಿಯರ್ಸ್ ಆಗಿದ್ದರಿಂದ ನಾವು ಏನೋ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಅಥವಾ ಒಂದು ರಸ್ತೆ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಕಾಂಟ್ರಾಕ್ಟ್ ಕೊಡ್ತೀವಿ. ಕಾಂಟ್ರಾಕ್ಟ್ನ ಬೇರೆ ಬೇರೆ ಒಂದು ಐಟಮ್ಸ್ಗಳನ್ನ ಸಪ್ರೇಟ್ ಮಾಡಿ ಕಾಂಟ್ರಾಕ್ಟ್ ಕೊಟ್ಟಾಗ ಸೈಮಲ್ಟೇನಿಯಸ್ಲಿ ಬೇಕಾದಷ್ಟು ಕೆಲಸಗಳು ಎಫಿಷಿಯೆಂಟಾಗಿ ಆಗ್ತಾ ಹೋಗ್ತವೆ. ಅದೇ ರೀತಿ ವ್ಯವಸಾಯ ಕ್ಷೇತ್ರದಲ್ಲೂ ಕಾಂಟ್ರಾಕ್ಟಿಂಗ್ ಮೆಥಡಾಲಜಿ ಬರಬೇಕು, ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋದಾಗಬೇಕು. ಉದಾಹರಣೆಗೆ ನಮ್ಮೂರಲ್ಲೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋ ಪ್ರಕಾರ 2 ಸಲ ಗದ್ದೆನ ಉಳುಮೆ ಮಾಡಿ ಮಟ್ಟ ಮಾಡಿಕೊಡೋದಕ್ಕೆ ಆಗಲೇ ಕಾಂಟ್ರಾಕ್ಟ್ ಕೊಡ್ತೀವಿ. ಅವನು 2 ಸಲ ಟ್ರ್ಯಾಕ್ಟರ್ ಬಂದುಬಿಟ್ಟು 2,000 ರೂಪಾಯಿ 3,000 ರೂಪಾಯಿ ತಗೊಂತಾರೆ, ಕಾಂಟ್ರಾಕ್ಟ್ ಆಯಿತು. ಅದಾದಮೇಲೆ ಭತ್ತ ನಾಟಿ ಮಾಡಿಕೊಡೋದು ಒಂದು ಕಾಂಟ್ರಾಕ್ಟು, ನೀರನ್ನು ನೋಡ್ಕೊಳೋದು ಒಂದು ಕಾಂಟ್ರಾಕ್ಟು, ಹಾರ್ವೆಸ್ಟಿಂಗ್ ಬರ್ತಾರೆ 1 ಗಂಟೆಗೆ ಒಂದು ಕಾಂಟ್ರಾಕ್ಟು. ಹಾಗಾಗಿ ಏನಾಗುತ್ತೆ, ಎಕಾನಮಿ ಆಫ್ ಸ್ಕೇಲ್ ಒಂದು, ಇನ್ನೊಂದು ಎಕ್ಸ್ಪೀರಿಯನ್ಸ್ ಕರ್ವ್ ಅಂತಾರೆ. ಯಾವ ವ್ಯಕ್ತಿ ಆ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಅದ್ರ ಬಗ್ಗೆ ಭಾಳಷ್ಟು ಅನುಭವ ಬರುತ್ತೆ. ಆಗ ಅವನು ಆ ಕೆಲಸವನ್ನು ಭಾಳ ಎಫಿಷಿಯೆಂಟಾಗಿ ಮಾಡ್ಬೋದು. ಆ ರೀತಿಯಲ್ಲಿ ನಾವು ಒಬ್ಬೊಬ್ಬ ವ್ಯಕ್ತಿನಲ್ಲೂ ಅವನಲ್ಲಿರೋಂತಹ ಒಂದು ಕೌಶಲ್ಯವನ್ನು ಉಪಯೋಗಿಸಿ ಅವನದನ್ನು ಎಕ್ಸೆಲ್ ಆಗೋ ರೀತಿ ಮಾಡಬೇಕು ಹೊರತು ನಾವೆಲ್ಲರಿಗೂ ಸಬ್ಸಿಡಿ ಕೊಟ್ಟು ಮಾರ್ಕೆಟ್ ಇನ್ಎಫಿಷಿಯನ್ಸಿನ ಕ್ರಿಯೇಟ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್ ರವಿಶಂಕರ್ ಅವರೇ, ಈಗ ನೀವೇನು ಭತ್ತದಲ್ಲಿ ಪ್ರಯೋಗ ಮಾಡಿದ್ರಲ್ಲ, ಇದು ಲಾಭದಾಯಕ ಅಂತ ಅನಿಸುತ್ತಾ ತಮಗೆ? ಹೌದು, ಬಹುಶಃ ಒಂದು 5 ಎಕರೆ ಬದಲು 30 ಎಕರೆ 40 ಎಕರೆ ಒಂದಿಬ್ಬರು ನೋಡ್ಕೊಂಡು ಹಾಗಿದ್ರೆ ಅದು ಲಾಭದಾಯಕ. ಲಾಭ ಎಷ್ಟು ಜಾಸ್ತಿ ಆಗ್ಬೋದು? ಈಗ 1 ಎಕರೆಗೆ 10,000 ಬರೋದು ಬದಲು 1 ಎಕರೆ 10,000 ಬರುತ್ತೆ. ಆ ವ್ಯಕ್ತಿಯೇ 30 ಎಕರೆ ನೋಡ್ಕೊಳ್ಳೋದ್ರಿಂದ ನ್ಯಾಚುರಲಿ ಆಗ ಅವನಿಗೆ ಒಂದು ತಿಂಗಳಿಗೆ ಒಂದು 20,000 ರೂಪಾಯಿ ಲಾಭ ಬರೋಂಗಾದರೂ ಆಗುತ್ತೆ. ಅಂದರೆ ನಿಮ್ಮ ಉದ್ದೇಶ ಈ ಕೋಆಪರೇಟಿವ್ ಫಾರ್ಮಿಂಗ್ನ, ಅಂದರೆ ಎಲ್ಲ ಜಮೀನನ್ನು ಒಂದಾಗಿ ಸೇರಿಸಿ ಎಕಾನಮೀಸ್ ಆಫ್ ಲಾರ್ಜ್ ಸ್ಕೇಲಲ್ಲಿ ಅವನಿಗೆ ಆದಾಯ ಬರೋ ರೀತಿ ಮಾಡಬೇಕು ಅಂತ? ನಿಜ ಹಾಗಾಗಬೇಕು. ಆವಾಗ ಮಾತ್ರ ಕ್ವಾಲಿಟಿ ಇನ್ಪುಟ್ ತರಕ್ಕೆ ಸಾಧ್ಯ, ಮತ್ತು ಅವನು ಆರ್ಗನೈಸ್ಡ್ ಆಗಿ ಇದನ್ನು ಮಾರೋದಕ್ಕೂ ಸಾಧ್ಯ. ಫಾರ್ ಎಕ್ಸಾಂಪಲ್, ಹೋದ ಸಲ ನಾವು ಬಾಳೆ ಹಾಕಿದ್ವಿ, ಎಲ್ಲರೂ ಗೌರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಅಂತ ಭಾಳಷ್ಟು ಜನ ಬಾಳೆ ಹಾಕ್ಬಿಟ್ರು. ಅವಾಗೇನಾಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ದೊಡ್ಡದಾಗಿ ಅವನಿಗೆ ಆ ಹೋರ್ಡಿಂಗ್ಸ್ ಇದ್ದರೆ ಅವನಿಗೆ ಪ್ರೈಸ್ ಏನು ನಡೀತಾ ಇದೆ ಏನು ಅಂತ ತಿಳ್ಕೊಳ್ಳೋ ಅಂತಹ ಒಂದು ಅವಕಾಶ ಸಾಧ್ಯ ಆಗುತ್ತೆ ಆವಾಗ. ಇಲ್ಲ ಅಂತಂದರೆ ಕಡಿಮೆ ಹೋಲ್ಡಿಂಗ್ ಇದ್ದರೆ ಅವನಿಗೆ ಎಕಾನಮಿ ಏನು ನಡೀತಾ ಇದೆ ಹೊರಗಡೆ ಸಮಾಜದಲ್ಲಿ ಅನ್ನೋದು ಗೊತ್ತು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು
ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗೂ ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ಇವರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು. ಡಾಕ್ಟರ್ ರವಿಶಂಕರ್ ಅವರೇ, ಈಗ ಮುಂದುವರೆದ ದೇಶಗಳು, ಈಗ ಅಮೆರಿಕ ದೇಶದ ಬಗ್ಗೆ ತಾವು ಮಾತಾಡಿದ್ರಿ. ಅಲ್ಲಿ ಕೃಷಿಯ ಮೇಲೆ ಅವಲಂಬಿತರು 10% ಕಡಿಮೆ. ಹೌದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಾವಿರಾರು ಎಕರೆ ಜಮೀನು ಹೋಲ್ಡಿಂಗ್ ಇರುತ್ತೆ. ಅಲ್ಲಿ ಕೃಷಿ ಲಾಭದಾಯಕ, ಯಾಕೆಂದರೆ ಸಂಪೂರ್ಣ ಯಾಂತ್ರೀಕರಣ. ಈಗ ನಮ್ಮ ದೇಶದಲ್ಲಿ ತುಂಬ ಜನ ವ್ಯವಸಾಯ ಮಾಡ್ತಿರೋದು ವ್ಯವಸಾಯದ ಒಂದು ಲಾಭಾಂಶ ಕಡಿಮೆ ಆಗೋದಕ್ಕೆ ಕಾರಣ ಅಂತ ತಮಗನ್ಸುತ್ತಾ? ಹಾಗಲ್ಲ, ಮೊದಲು ಏನಾಗಿತ್ತು ಅಂದರೆ ವ್ಯವಸಾಯ ನಮ್ಮ ಜೀವನದ ಒಂದು ಅಂಗವಾಗಿತ್ತು. ನಾವು ಅದರಲ್ಲಿ ಸಂತೋಷ ಪಡ್ತಾ ಇದ್ವಿ. ನಾನು ಆಗಲೇ ಹೇಳಿದಾಗೆ ನಮ್ಮ ತಂದೆಯವರು ನಾವು ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಕೆರೆಗಳಲ್ಲಿ ಹೂಳೆತ್ತಿ ಆ ಒಂದು ಮೆಕ್ಕಲು ಮಣ್ಣನ್ನು ತಂದು ತೋಟಕ್ಕೆ ಹಾಕ್ತಾಯಿದ್ವಿ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೋಗಿ. ಅದರಿಂದ ಅದು ಸಿಂಬಿಯಾಟಿಕ್ ರಿಲೇಶನ್ಶಿಪ್, ಯಾವುದು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಈಗ ಯುನೈಟೆಡ್ ನೇಷನ್ಸ್ನವ್ರು ಹೇಳಿದ್ದಾರೆ, ಅಥವಾ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಇದನ್ನು ನಮ್ಮ ಹಳ್ಳಿಗಳಲ್ಲಿ ನಮ್ಮ ದೇಶದಲ್ಲಿ ಆವಾಗಲೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂತಂದರೆ, ನಮಗೆ ಆವಾಗ ವ್ಯವಸಾಯ ಮಾಡೋದು ಚೆನ್ನಾಗಿ ಬದುಕಬೇಕು, ನೇಚರ್ ಜೊತೆ ಇರಬೇಕು ಅನ್ನೋದಿತ್ತು ಹೊರತು ಲಾಭದಾಯಕ ಅನ್ನೋ ವಿಷಯದಲ್ಲಿ ನಾವು ನೋಡ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಎಲ್ಲವನ್ನೂ ಲಾಭದಾಯಕ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಬಹುಶಃ ಈ ರೀತಿ ಬದಲಾವಣೆಗಳ ಅವಶ್ಯಕತೆ ಇದೆ. ಒಂದು. ಎರಡನೇದು, ನೇಚರ್ ಜೊತೆಗೆ ನೀವು ಹಸುಗಳು, ಎಮ್ಮೆಗಳು, ಕುರಿಗಳು, ಕೋಳಿಗಳು ಅವೆಲ್ಲ ಇದ್ದಿದ್ದರಿಂದ ಮೊದಲು ಏನಾಗ್ತಾಯಿತ್ತು ಅಂದರೆ, ನಮ್ಮ ತೋಟದಲ್ಲೇ ನಾವು ಬೆಳೆದ ಒಂದು ಸಾಮಗ್ರಿನಲ್ಲಿ ಸುಮಾರು 80-85% ನಮಗೇನು ಅವಶ್ಯಕತೆಗಳಿದ್ವು ಅವುಗಳೆಲ್ಲವನ್ನು ನಾವು ನಮ್ಮ ಮನೆಗಳಲ್ಲೇ, ನಮ್ಮ ಊರಲ್ಲೇ ಬೆಳ್ಕೊತ ಇದ್ವಿ. ಇವಾಗ ಏನಾಗಿದೆ ಅಂದರೆ ಸುಮಾರು 90-95% ನಾವು ಹೊರಗಡೆಯಿಂದ ತಗೋಬೇಕು. ಒಳಗಡೆ ನಾವು ಬೆಳೆಯುವಂತಹ ಪದಾರ್ಥಗಳಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ಇದನ್ನು ನಾವು ಇಂದಿನ ಜೀವನನೇ ಚೆನ್ನಾಗಿತ್ತು ಅಂತ ಬದಲಾವಣೆ ಮಾಡೋದಕ್ಕೂ ಆಗಲ್ಲ. ಏಕೆಂದರೆ ಆರ್ಗ್ಯಾನಿಕ್ ಕೃಷಿ ಮಾಡಬೇಕು ಅಂತ ಇತ್ತೀಚೆಗೆ ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಶ್ರೀಲಂಕಾದಲ್ಲಿ ಇದರ ಒಂದು ಎಕ್ಸ್ಪೆರಿಮೆಂಟ್ ಆವಾಗಲೇ ಮಾಡಿದ್ದಾರೆ. ಆ ಶ್ರೀಲಂಕಾ ಒಂದೇ ಸಲ ಅದನ್ನು ಮಾಡಿದ್ರಿಂದ ಅವರಿಗೆ ಆರ್ಥಿಕವಾಗಿ ಬಹಳ ಹಿನ್ನಡೆಯಾಗಿದೆ. ಹಾಗಾಗಿ ನಾವು ಹಳೆಯದಕ್ಕೆ ಹೋಗಬೇಕು ಅನ್ನೋದು ಕಷ್ಟ ಆಗುತ್ತೆ ಒಂದೇ ಸಲ. ಏನು ಮಾಡ್ಬೋದು ಅಂದರೆ, ಯಂತ್ರಗಳನ್ನು, ವ್ಯಕ್ತಿಗಳನ್ನು, ಹಣದ ಸೌಲಭ್ಯಗಳನ್ನು, ಇವನ್ನೆಲ್ಲವನ್ನು ಎಫಿಷಿಯೆಂಟಾಗಿ ಉಪಯೋಗಿಸಿ, ಸಮಗ್ರವಾಗಿ ಉಪಯೋಗಿಸಿ, ಕಡಿಮೆ ಜನ ಇವಾಗ ಏನು ಬೆಳೀತಾ ಇದ್ದೀವಿ ಅದಕ್ಕಿಂತ ಚೆನ್ನಾಗಿ ಬೆಳಿಬೋದು. ಒಂದು, ಇಳುವರಿನ ಜಾಸ್ತಿ ಮಾಡ್ಬೋದು. ಎರಡನೇದು, ಅದನ್ನು ಪ್ರೋಸೆಸ್ ಮಾಡಿ ಕ್ವಾಲಿಟಿ ಅಡಿಷನ್ ಮಾಡಿ ಹಳ್ಳಿಗಳಿಂದಲೇ ನೇರವಾಗಿ ಗ್ರಾಹಕರಿಗೆ ತಲುಪುವಂತಹ ಒಂದು ವ್ಯವಸ್ಥೆನ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಉದಾಹರಣೆಗೆ ಈಗ ಓಲಾ, ಊಬರ್ ಎಲ್ಲೆಲ್ಲೋ ಟ್ಯಾಕ್ಸಿಗಳು ಓಡಾಡ್ತಾ ಇದ್ದು, ನೀವು ಬೇಕು ಅಂದರೆ ತಕ್ಷಣ ಮೊಬೈಲಲ್ಲಿ ನೋಡ್ತೀರಾ, ನೀವು ಬೇಕಾದ ತಕ್ಷಣ ಅದು ಬರುತ್ತೆ. ಸೊ ಎಫಿಷಿಯೆಂಟಾಗಿ ಯೂಸೇಜ್ ಆಗುತ್ತೆ. ಅದೇ ರೀತಿ ಇವಾಗ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ನು ಕಂಪ್ಯೂಟರೈಸ್ ಆಗಿದೆ. ನಮ್ಮಲ್ಲಿ ಎಲ್ಲರಿಗೂ ಈಗ ಮೊಬೈಲ್ ನೋಡೋ ಅಂಥ ವ್ಯವಸ್ಥೆ ಬಂದಿದೆ. ಈ ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ವ್ಯವಸಾಯವನ್ನು ಲಾಭದಾಯಕವಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲಿಬೇಕಾಗಿದೆ. ಇಷ್ಟು ಜನ ನಿಜವಾಗ್ಲೂ ವ್ಯವಸಾಯಕ್ಕೆ ಬೇಕಾಗಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು ಸರ್? ಗ್ರಾಮೀಣ ಅಭಿವೃದ್ಧಿ ಅಥವಾ ಒಂದು ಕುಟುಂಬದ ಅಭಿವೃದ್ಧಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನಲ್ಲಿರೋಂತಹ ಒಂದು ಶಕ್ತಿಗೆ ಅನುಗುಣವಾಗಿ, ಅವನಲ್ಲಿ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಅದಕ್ಕೆ ತಕ್ಕಂತೆ ಅವನು ಮನೋದೈಹಿಕ ಶಕ್ತಿಗೆ, ಬುದ್ಧಿಶಕ್ತಿಗೆ ಅನುಗುಣವಾಗಿ ಅವರವರು ಅವರ ಸ್ವಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು. ಅದು ಸಮಗ್ರವಾಗಿ ಒಂದು ಕುಟುಂಬ, ಒಂದು ಸಮಾಜ ಅಥವಾ ಒಂದು ಹಳ್ಳಿ ಬೆಳಿಬೇಕು ಅಂದರೆ ಪ್ರತಿಯೊಬ್ಬನಿಗೂ ಬೆಳಗ್ಗೆ ಸಂಜೆ ತನಕ ಅವನು ಕಾಯಕ ಮಾಡಬೇಕು. ಈಗ ಏನಾಗ್ತಾ ಇದೆ ಅಂದರೆ, ವ್ಯವಸಾಯ ಒಂದು 3,000 ಪಾಪ್ಯುಲೇಷನ್ ಇದ್ದಂಥ ನಮ್ಮ ಊರಲ್ಲಿ ಬರೀ 100-150 ಜನ ಮಾಡ್ತಾರೆ ಅಂದರೆ ಸುಮಾರು ಒಂದು 250-300 ಜನ ಹಾಗೆ ಕಾಲ ಕಳ್ಕೊಂಡು ಓಡಾಡ್ತಾ ಇರ್ತಾರೆ. ಇನ್ನೊಬ್ಬರ ಹತ್ರ ಸಾಲ ಇಸ್ಕೊಂಡು ಇನ್ನೊಂದು ಕೆಲಸ ಮಾಡ್ತಾರೆ, ಜೂಜಾಡ್ತಾರೆ, ಕುಡಿತಾರೆ. ಲಾಸ್ಟ್ ಟೈಮ್ ನಾನು ಒಂದು ಯೂನಿವರ್ಸಿಟಿ ಕಡೆಯಿಂದ ಒಂದು ಸರ್ವೆ ಮಾಡಿಸಿದ್ವಿ. ಅದರ ಪ್ರಕಾರ ನಮ್ಮೂರಲ್ಲಿ ಒಂದು
ಸುಮಾರು ಒಂದು 60-70 ಲಕ್ಷ ರೂಪಾಯಿನಷ್ಟು ಭತ್ತ ಬೆಳಿತೀವಿ. ಆದರೆ ನಮ್ಮೂರಲ್ಲಿ ಖರ್ಚಾಗ್ತಿರೋಂತಹ ಲಿಕ್ಕರ್ ಅಂದರೆ ಹೆಂಡ ಮತ್ತು ಜೂಜಾಡೋದ್ರಿಂದ ಆಗೋಂತಹ ಒಂದು ಎಕ್ಸ್ಪೆಂಡಿಚರ್ ಇದೆಯಲ್ಲ, ಅದೇ ಒಂದು 60-70 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ 70 ಲಕ್ಷ ರೂಪಾಯಿ ನಮಗೆ ವ್ಯವಸಾಯದಿಂದ ಲಾಭ ಬಂದರೆ ಅದಕ್ಕಿಂತ ಜಾಸ್ತಿ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಅದು ಭಾಳಷ್ಟು ದಿನ ನಡೆಯಲ್ಲ. ಹಾಗಾಗಿ ಇದಕ್ಕೆ ನಿಜವಾದ ಬದಲಾವಣೆಗಳು ತರಬೇಕು. ಪ್ರತಿಯೊಬ್ಬ ವ್ಯಕ್ತಿ ಅವನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನ್ಯಾಚುರಲ್ ಆಗಿ ಈ ಒಂದು ವೇಸ್ಟೇಜ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಸರ್, ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರು ಹೇಳಿದ್ರು, ಪಟ್ಟಣ ಪ್ರದೇಶದಲ್ಲಿರುವಂತಹ ಸೌಲಭ್ಯಗಳು ಹಳ್ಳಿಯಲ್ಲೂ ಕೂಡ ಸಿಗುವಂತಾಗಬೇಕು, ಅದು ನಿಜವಾದ ಗ್ರಾಮೀಣ ಅಭಿವೃದ್ಧಿ ಅಂತ. ಅದಕ್ಕಾಗಿ ಒಂದು ಪುರ ಅನ್ನೋವಂಥ ಕಾನ್ಸೆಪ್ಟೇ ಅವರು ಹೇಳಿದ್ರು. ಈಗ ನೀವು ಏನಂತೀರಿ? ಅಂದರೆ ಈಗ ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಸೌಲಭ್ಯಗಳು ಅಲ್ಲಿ ಬರಬೇಕು ಅಂತನ, ಅಥವಾ ಗ್ರಾಮೀಣ ಅಭಿವೃದ್ಧಿ ನಿಜವಾಗಿ ಆಗಬೇಕು ಅಂತಂದರೆ ಅಲ್ಲಿರೋ ಪ್ರತಿಯೊಂದು ಕುಟುಂಬನೂ ಕೂಡ ತನ್ನ ಸ್ವಂತ ಕಾಲ ಮೇಲೆ ನಿಂತು ಆದಾಯವನ್ನು ಗಳಿಸ್ಬೇಕು ಅನ್ನೋವಂಥದ್ದು? ನಿಜ, ನೀವು ಪ್ರೋಗ್ರಾಮ್ ಹೇಳಿದ್ದು ಭಾಳ ಸಂತೋಷ ಆಯಿತು. ಯಾಕೆಂದರೆ ನಾನು ಹುಡ್ಕೋನಲ್ಲಿದ್ದಾಗ ಕಲಾಂ ಸಾಹೇಬ್ರ ಜೊತೆ ನಾವು ರಾಷ್ಟ್ರಪತಿ ಭವನ್ ಜೊತೆ ಮಾತಾಡಿ ಭಾಳಷ್ಟು ದಿನ ಪ್ರೋಗ್ರಾಮನ್ನು ಮಾಡಿದ್ವಿ. ಹುಡ್ಕೋ ಕಡೆಯಿಂದ ಕೆಲವು ಪ್ಯಾಕೇಜ್ಗಳನ್ನು ಮಾಡಿ ಲೋನ್ ಕೊಡೋದು ಹೇಗೆ, ಅದನ್ನು ಬೆಳೆಸೋದು ಅಂತ ಹೀಗೆ ಮಾಡಿದ್ವಿ. ಬಟ್ ದುರ್ದೈವ ಅಂದರೆ ಆ ಪ್ರೋಗ್ರಾಮನ್ನು ಸರಿಯಾದ ರೀತಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಹತ್ರ. ಅವರು ಪ್ರಾವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ ಅಂತ ಪೂರ ಅಂತ ಮಾಡಿದರು. ಬಹುಶಃ ನೀವು ಕೇರಳ ರಾಜ್ಯವನ್ನು ನೋಡಿದಾಗ ಇಟ್ ಈಸ್ ಎ ಕಂಟಿನ್ಯೂಸ್ ಅರ್ಬನ್ ರೂರಲ್ ಕಂಟಿನ್ಯೂಯಮ್. ನಗರ ಪ್ರದೇಶದಲ್ಲಿರೋಂತಹ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ. ಆದರೆ ಆ ಜನಗಳು ಏನಾಗುತ್ತೆ ಅಂದರೆ ಅಲ್ಲಿ ವ್ಯವಸಾಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಹೊರಗಡೆ ದೇಶಗಳಿಗೆ ಹೋಗಿ ಸಂಪಾದನೆ ಮಾಡೋದ್ರಿಂದ, ಹಾಗೆ ವಿದ್ಯಾಭ್ಯಾಸ ಚೆನ್ನಾಗಿರೋದ್ರಿಂದ ಬೇರೆ ಬೇರೆ ಕಡೆಯ ಒಂದು ಕೈಗಾರಿಕೆಗಳಲ್ಲಿ ಅವರು ಕೆಲಸ ಮಾಡೋದ್ರಿಂದ ಅಭಿವೃದ್ಧಿ ಆಗಿದೆ. ಸೊ ನಮ್ಮೂರುಗಳಲ್ಲೂ ನಮ್ಮ ದೇಶದಲ್ಲೂ ಆಗಬೇಕು ಅಂತಂದರೆ, ನಮ್ಮೂರಲ್ಲೇ ಉದಾಹರಣೆಗೆ ಈಗ ಆಗಬೇಕು ಅಂದರೆ ಸುಮಾರು ಈ ಒಂದು 1000 ಎಕರೆ ಗದ್ದೆ ಕೆಲಸವನ್ನು ನಾನು ಪ್ರಯತ್ನ ಪಟ್ಟರೆ ನಮ್ಮಲ್ಲಿರೋಂಥ ಮೆಷಿನ್ಸು ಮೆಟೀರಿಯಲ್ಸ್ನ ಉಪಯೋಗಿಸ್ಕೊಂಡು ಒಂದು 50 ಜನ ಮಾತ್ರ 1000 ಎಕರೆ ಜಮೀನನ್ನು ನೋಡ್ಕೊಳ್ಬೋದು. ಆವಾಗ ಬೇರೆಯವರು ಏನು ಮಾಡಬೇಕು ಅಂತಂದರೆ ಕೌಶಲ್ಯ ಅಭಿವೃದ್ಧಿ ಆಗಿ, ಈಗ ನಮ್ಮೂರಿಂದನೇ ಭಾಳಷ್ಟು ಜನ ಟೈಲರಿಂಗ್ ಕೆಲಸ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು, ನಲ್ಲಿ ಕೆಲಸ, ಕಬ್ಬಣದ ಕೆಲಸ, ಪೇಂಟಿಂಗು, ಸೆಂಟ್ರಿಂಗ್ ಕೆಲಸ, ತಾರಸಿ ಕೆಲಸ, ಅಥವಾ ಮೊಬೈಲ್ ಫೋನ್ ರಿಪೇರಿ, ಸ್ಕೂಟ್ರ್ ರಿಪೇರಿ, ಟ್ರ್ಯಾಕ್ಟರ್ ರಿಪೇರಿ, ಮಿಕ್ಸಿ ರಿಪೇರಿ, ಟಿ ವಿ ರಿಪೇರಿ, ರೆಫ್ರಿಜರೇಟರ್ ರಿಪೇರಿ, ಅಥವಾ ಈವನ್ ಅಡುಗೆ ಮಾಡೋದು, ಪೂಜೆ ಕೆಲಸ ಮಾಡೋದು, ಬ್ಯೂಟಿಷಿಯನ್ ಕೆಲಸ, ಅಥವಾ ಕಿರಿಯರ ಸೇವೆ ಮಾಡೋದು, ಹಿರಿಯರ ಸೇವೆ, ವೃದ್ಧರ ಸೇವೆ ಮಾಡೋದು, ಆಮೇಲೆ ಮೌಲ್ಯವರ್ಧಕ ಕಸುಬುಗಳಾದಂಥ ಹಪ್ಪಳ, ಉಪ್ಪಿನಕಾಯಿ, ಸಾರಿನ ಪುಡಿ, ಕುರ್ಕ್ ತಿಂಡಿಗಳನ್ನು ಮಾಡೋವಂಥದ್ದು, ಪಾನಿಪುರಿ ಮಾಡೋದು, ಹೋಟೆಲ್ ಉದ್ಯಮ, ಇಂಥ ಕೆಲಸಗಳಲ್ಲಿ ಭಾಳಷ್ಟು ಅವ್ರಗಳಿಗೆ ಅನುಭವ ಇದೆ, ಸ್ಕಿಲ್ ಇದೆ. ಅವುಗಳನ್ನು ಡೆವಲಪ್ ಮಾಡಿ ನಾವೊಂದು ಫೆಸಿಲಿಟೇಟಿವ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಿದ್ರೆ ಆಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕೆಲಸ ಮಾಡಿ ಸಂಪಾದನೆ ಮಾಡೋಂಥ ಒಂದು ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ವ್ಯವಸಾಯ ಒಂದೇ ಅನ್ನೋದಕ್ಕೆ ನಿಜವಾಗಿ ಬೇಕಾಗಿರೋಂಥ, ಯಾಕೆಂದರೆ ಯಾಂತ್ರೀಕೃತ ಆಗ್ತಾ ಅದಕ್ಕೆ ಬೇಕಾದಂಥ ಜನಗಳ ಅವಶ್ಯಕತೆ ಕಡಿಮೆ. ನಾವು ಬೆಳೆದಿದ್ದ ಸಾಮಗ್ರಿಗಳನ್ನು ಕ್ವಾಲಿಟಿ ಅಡಿಷನ್ಸ್ ಮಾಡಿ ಮತ್ತೆ ಅದನ್ನು ಹೇಗೆ ನಗರ ಪ್ರದೇಶಕ್ಕೆ ನೇರವಾಗಿ ಕಳಿಸ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಸೊ ಆ ದೃಷ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಮ್ಮ ರಾಜ್ಯ ಸರ್ಕಾರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಮಾಡಿದೆ. ಅದರ ಪ್ರಕಾರ ಭಾಳಷ್ಟು ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ. ಅಂಥವಕ್ಕೆ ಸೇರಿಕೊಂಡು ನಾವು ಅಂಥ ಒಂದು ವ್ಯವಸಾಯ ಕ್ಷೇತ್ರದಿಂದ ಬೇರೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಒಂದು ಸ್ವಸಾಮರ್ಥ್ಯದ ಅನುಗುಣವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಿಜವಾದ ಸಮಗ್ರ ಅಭಿವೃದ್ಧಿ, ಮಾನವ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಹಾಗೆ ಸಮಾಜದ ಅಭಿವೃದ್ಧಿ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಕೊನೆಗೇನಾಗುತ್ತೆ ಅಂದರೆ ಭಾಳಷ್ಟು ಆಳವಾಗಿ ಯೋಚನೆ ಮಾಡಿದಾಗ ನಾನು ನನ್ನ ಒಂದು PhD ರಿಸರ್ಚ್ ಸುಸ್ಥಿರ ಅಭಿವೃದ್ಧಿ ಆಗಿರೋದ್ರಿಂದ ನನ್ನ ರಿಸರ್ಚ್ ಟಾಪಿಕ್ ಅಂದರೆ ಎಕನಾಮಿಕ್ಸ್, ಎನ್ವೈರ್ನ್ಮೆಂಟ್ ಆ್ಯಂಡ್ ಎಥಿಕ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಅಂದರೆ ಆರ್ಥಿಕ ಅಭಿವೃದ್ಧಿ ಅವಶ್ಯಕತೆ, ಆದರೆ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಎನ್ವೈರ್ನ್ಮೆಂಟ್ನ, ಪರಿಸರವನ್ನು ಹಾಳು ಮಾಡಬಾರ್ದು. ಯಾಕೆಂದರೆ ಪರಿಸರವನ್ನು ಹಾಳು ಮಾಡಿ ನಮ್ಮ ಹತ್ರ ಹಣ ಇದ್ದರೂ ಕೂಡ ಅದರಿಂದ ಉಪಯೋಗ ಆಗಲ್ಲ. ಉದಾಹರಣೆಗೆ, ನೀವು ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆತರದಲ್ಲಿ ನಿಮ್ಮ ಆರೋಗ್ಯವನ್ನು ಕಳ್ಕೊಂಡ್ರೆ ಆ ಹಣನ ನೀವು ಅನುಭವಿಸೋಕ್ಕಾಗಲ್ಲ. ಅದೇ ರೀತಿ ನನ್ನ ಮುಂದಿನ ಒಂದು ರಿಸರ್ಚ್ ಏನು ಅಂತಂದರೆ, ನೀವು ಆರೋಗ್ಯವಾಗಿದ್ದು ಹಣ ಸಂಪಾದನೆ ಮಾಡಿದ್ರೂ ಕೂಡ ನೀವು ಮೌಲ್ಯವನ್ನು ಉಳಿಸ್ಕೊಳ್ದಿದ್ದ ಅಂದರೆ, ಸಮಾಜದಲ್ಲಿ ನಿಮಗೆ ಒಂದು ಗೌರವ ಸಿಗೋ ರೀತಿಯಲ್ಲಿ ನೀವು ನಡ್ಕೊಂಡಿರಲಿಲ್ಲ ಅಂತಂದರೆ ನೀವು ಅದನ್ನು ಅನುಭವಿಸೋಕ್ಕಾಗಲ್ಲ. ಸೊ ಹಾಗಾಗಿ ಅದೇ ರೀತಿ ಒಂದು ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಆದರೆ ಎನ್ವೈರ್ನ್ಮೆಂಟ್ ಅಂದರೆ ಪರಿಸರವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರಬೇಕು, ಅದನ್ನು ಹಾಳು ಮಾಡಬಾರ್ದು. ಹಾಗೆ ಗೌರವಯುತವಾಗಿ ಇನ್ನೊಬ್ಬರನ್ನು ನೋಡಿ ಅವ್ರ ರೀತಿ ಆಗಬೇಕು ಅನ್ನೋದ್ರ ಬದಲು ಅವರಲ್ಲೇ ಇರೋಂಥ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು
ಅವರು ಹೇಗೆ ಚೆನ್ನಾಗಿರಬೇಕು, ಸಂತೋಷವನ್ನು ಒಳಗೆ ಕಾಣೋ ಹಾಗೆ ಆಗಬೇಕು, ಹೊರಗಡೆ ನೋಡೋ ಅಂಥ ಒಂದು ಪ್ರಕ್ರಿಯೆಗಿಂತ ಕಡಿಮೆ ಆಗಬೇಕು. ಇದು ಲಾಂಗ್ ಟರ್ಮ್ ವಿಷನ್. ಅಂದರೆ ಹಳ್ಳಿನಲ್ಲಿ ಹೇಳಿದ್ದು ಯಾವತ್ತೂ ನಾವು ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊತಿರ್ಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಕೆಲಸ ಇತ್ತು, ಅದರಲ್ಲಿ ಅವ್ರ ಸಂತೋಷ ಇತ್ತು. ನಮ್ಮ ಮನೆಯಲ್ಲೇ ನೋಡಬೇಕು ಅಂತಂದರೆ ಕಂಬಾರರು, ಅಗಸರು, ಪೂಜೆ ಮಾಡೋರು ಎಲ್ಲರೂ ಇದ್ದರು. ತೋಟಕ್ಕೆ ಬಂದಾಗ, ಒಂದು ಹಬ್ಬ ಬಂದಾಗ ಅವ್ರು ಎಲ್ಲರೂ ನಾವು ಬೆಳೆದಿದ್ದನ್ನು ಅವರು ಶೇರ್ ಮಾಡ್ಕೊತಾ ಇದ್ವಿ. ಅವ್ರವ್ರ ಕೆಲಸಗಳನ್ನ ಅವರು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ರು. ಎಲ್ಲರೂ ಸಂತೋಷ ಇತ್ತು. ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂತೋಷವನ್ನು ತಮ್ಮೊಳಗೆ ಕಂಡ್ಕೊತಾ ಇದ್ರು. ಜೊತೆಗೆ ಈ ಜೀವನ ಭಾಳಷ್ಟು ಕಡಿಮೆ ದಿನ ಇರೋದು, ನಿಜವಾದ ಜೀವನ ಪರಮಾತ್ಮನೇ ನಾವು ಏನೋ ಒಂದು ಈ ಒಂದು ಪ್ರಪಂಚಕ್ಕೆ ಕಳಿಸಿದ್ದಾನೆ, ನಮಗೇನು ಗೊತ್ತಿದೆ, ಕೆಲಸ ಗೊತ್ತಿದೆ, ಅದನ್ನು ಪ್ರಾಮಾಣಿಕವಾಗಿ ಮಾಡಿ ನಾವು ಆತ್ಮಸಂತೋಷವನ್ನು ಪಡಿಬೇಕು ಅನ್ನೋ ಒಂದು ಭಾವನೆ ಆವಾಗ ಹಳ್ಳಿನಲ್ಲಿತ್ತು. ಅದು ನಿಜವಾದ ವ್ಯಾಲ್ಯೂ ಸಿಸ್ಟಮ್ಸು. ಬಹುಶಃ ನಾನೀಗ ಅಮೇರಿಕಾಗೆ ಹೋದಾಗಲೋ, ಜಪಾನ್ಗೆ ಹೋದಾಗಲೋ, ಬೇರೆ ದೇಶದಲ್ಲಿ ನೋಡಿದಾಗ ಅವರು ಖರ್ಚು ಮಾಡ್ತಾ ಇರೋವಂಥ ರೀತಿ, ಕೊಳ್ಳು ಬಾಕ್ತನ, ಹೊಟ್ಟೆ ಬಾಕ್ತನ, ಅವರು ವೇಸ್ಟ್ ಮಾಡ್ತಾ ಇರೋಂಥದ್ದನ್ನು ನೋಡಿದ್ರೆ ನಮ್ಮ ದೇಶ ನಿಜವಾಗ್ಲೂ ಸುಭಿಕ್ಷವಾಗಿತ್ತು ಹಿಂದೆ. ಆ ಮೌಲ್ಯಗಳನ್ನು ಮತ್ತೆ ನಾವು ಪಡ್ಕೋಬೇಕಾಗಿದೆ. ಅಲ್ಲಿನ ಇತ್ತೀಚಿನ ರಿಸರ್ಚ್ ಟಾಪಿಕ್ಗಳೇನು ಅಂತಂದರೆ, ಭಾರತ ದೇಶ 140 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಅಲ್ಲಿಯಷ್ಟು ಕ್ರೈಮ್, ಅಲ್ಲಿಯಷ್ಟು ತೊಂದರೆಗಳು ಇಲ್ಲಿಲ್ಲ. ಹೇಗೆ ಇವರು ಈ ದೇಶ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಸಂಶೋಧನೆಗಳನ್ನು ಮಾಡೋ ಅಂಥದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ, MITನಲ್ಲಿ, ಯೇಲ್ ಯೂನಿವರ್ಸಿಟಿನಲ್ಲಿ ನಡೀತಾ ಇದೆ. ಆದರೆ ದುರ್ದೈವದ ಸಂಗತಿ ಅಂದರೆ ನಮ್ಮ ಮೌಲ್ಯಗಳನ್ನು ನಾವೇ ತಿಳ್ಕೊಳೋದಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ಇತ್ತೀಚೆಗೆ ಯೇಲ್ ಯೂನಿವರ್ಸಿಟಿನವ್ರು ಹೇಳ್ತಾರೆ, ನೀವು ಬೆಳಗ್ಗೆ ಹೊತ್ತು ಮೊಸರನ್ನು ಹಿಂದಿನ ದಿನ ಇಟ್ಟು ಮೊಸರಾಕಿಟ್ಟರೆ ಅನ್ನ ಭಾಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಬಹುಶಃ ನಾವು ಅದನ್ನು ಬಿಟ್ಕೊಂಡಿದ್ದೀವಿ. ತಂಗಳು ಮುದ್ದೆ ತಿನ್ಕೊಂಡು ಹೋಗುವಂಥ ಪರಿಪಾಠ. ಸರಿಗ ನಿಮ್ಮ ವಿಚಾರದಲ್ಲಿ ಹಳ್ಳಿಗಳಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ಆಗಬೇಕು, ಮತ್ತು ವ್ಯವಸಾಯಕ್ಕೆ ತಾಂತ್ರಿಕತೆಗಳ ಅಳವಡಿಕೆ ಆಗಬೇಕು, ವ್ಯವಸಾಯವನ್ನು ಮಾಡುವಂತಹ ಸಂಘಟನೆಗಳು ಅಭಿವೃದ್ಧಿ ಆಗಬೇಕು. ನಿಜ. ತಾವು ಒಂದು ಕಡೆ ಗ್ರಾಮೀಣ ಪರಿಸರದ ಬಗ್ಗೆ ಮಾತಾಡ್ತೀರಿ. ಅಂದರೆ ಇವತ್ತೇನಾಗಿದೆ, ಹಳ್ಳಿ ಹಾಗೂ ಪಟ್ಟಣ ಹೆಸರಲ್ಲೇ ವ್ಯತ್ಯಾಸ ಇದೆ. ಪಟ್ಟಣದಲ್ಲಿರೋರು ಹಳ್ಳಿಗೆ ಬಂದರೆ ಆಹಾ ಎಷ್ಟು ಚೆನ್ನಾಗಿದೆ ಪರಿಸರ ಅಂತಾರೆ. ಆದರೆ ಪಟ್ಟಣದ ಎಲ್ಲ ಸೌಲಭ್ಯಗಳು ಹಳ್ಳಿಗಳಿಗೆ ಬಂದುಬಿಟ್ರೆ ಆಗ ಹಳ್ಳಿ ಪರಿಸರನೂ ಹಾಳಾಗುತ್ತೆ ಅಂತ ತಮಗನ್ಸೋದಿಲ್ವೇ? ಇಲ್ಲ, ಪರಿಸರ ಹಾಳಾಗದೇ ರೀತಿ ಹಳ್ಳಿಯನ್ನು ಸುಂದರವಾಗಿ ಇಟ್ಕೊಳ್ಳೋ ಅಂಥ ಒಂದು ಅವಕಾಶ ಕೂಡ ನಮ್ಮಲ್ಲಿ ಇದೆ. ನಿಜ ಹೇಳ್ಬೇಕಂತಂದರೆ, ಈಗ ನೀರು, ಉದಾಹರಣೆಗೆ ಈಗ ಎಲ್ಲರಿಗೂ ನೀರು ಕೊಡ್ತಾ ಇದ್ದೀವಿ. ನೀರು ಕೊಟ್ಟ ಮೇಲೆ ಬಂದಂಥ ಎಫ್ಲುಯೆಂಟನ್ನು ನಾವು ಅಲ್ಲೇ ವ್ಯವಸಾಯಕ್ಕೆ ಉಪಯೋಗಿಸ್ಬೋದು, ತಪ್ಪೇನಿಲ್ಲ. ಏಕೆಂದರೆ ನಾವು ಡೊಮೆಸ್ಟಿಕ್ ವೇಸ್ಟ್, ಬಹುಶಃ ನಮ್ಮ ಹಳ್ಳಿನಲ್ಲೇ ನೋಡ್ಕೋಬೇಕಾದ್ರೆ ಮೊದಲು ವೇಸ್ಟನ್ನು ಕಾನ್ಸೆಪ್ಟೇ ನಮ್ಮಲ್ಲಿ ಇರಲಿಲ್ಲ. ಎಲ್ಲ ರೀತಿಯ ಲಿಕ್ವಿಡ್ ವೇಸ್ಟ್, ಅಂದರೆ ನೀರನ್ನು ನಾವು ಏನು ತರ್ತಾಯಿದ್ವಿ, ಬಾವಿಯಿಂದ ನೀರು ಸೇದ್ಕೊಂಬಂದ್ಮೇಲೆ ನೀರು ಸೇದಬೇಕಾಗಿದ್ದರಿಂದ ಅದಕ್ಕೆ ಎಫರ್ಟ್ ಆಗ್ತಾಯಿದ್ವಿ. ಸೊ ಅದನ್ನು ಎಫಿಷಿಯೆಂಟಾಗಿ ಉಪಯೋಗಿಸ್ತಾ ಇದ್ವಿ. ನೀರನ್ನ ಏನು ಬರ್ತಾಯಿತ್ತು, ಅಡುಗೆ ಮನೆಯಿಂದ ನೀರು ಬರ್ತಾಯಿದ್ದು ಅದು ಸಣ್ಣ ಗಿಡಗಳಿಗೆ ಹೋಗ್ತಾಯಿತ್ತು, ಅಲ್ಲೇ ಅದು ಹಿಂಗುತ್ತಾಯಿತ್ತು, ಹಿಂಗು ಗುಂಡಿಗಳಿದ್ವು. ಇವಾಗ ನಿಜ ಅದನ್ನು ಆ ಸ್ಥಿತಿಗೆ ಹೋಗೋಕ್ಕಾಗಲ್ಲ, ನೀರು ಬರ್ತಾಯಿದೆ. ಬಟ್ ನಮ್ಮೂರಲ್ಲೇ ನೀರು ಬರೋದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಒಂದು 4-5 ಎಕರೆ ಜಮೀನಿಗೆ ಅದನ್ನು ಇಂಗು ಗುಂಡಿಗಳನ್ನು ಮಾಡಿ ಆ ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ಒಂದು ನೀರಿಂದಾಯಿತು. ಎರಡನೇದು ಸಾಲಿಡ್ ವೇಸ್ಟು, ಬಹುಶಃ ಪ್ಲಾಸ್ಟಿಕ್ಸ್ ಅವೆಲ್ಲ ಬಂದಿರೋದನ್ನು ನಮ್ಮೂರಲ್ಲೇ ಅದನ್ನು ಮಾಡಿ ಪ್ಲಾಸ್ಟಿಕ್ನ ಸಪ್ರೇಟ್ ಮಾಡಿ ಅದನ್ನು ರೀಯೂಸ್ ಮಾಡಿದ್ರೆ ಅದರ ಅವಶ್ಯಕತೆ ಇಲ್ಲ. ಬಟ್ ಸಮಸ್ಯೆ ಏನಾಗಿದೆ ಅಂದರೆ, ನಮ್ಮಂಥವ್ರು ಓದಿದವರು ಎಲ್ಲರೂ ಪಟ್ಟಣಕ್ಕೆ ಬಂದುಬಿಡ್ತೀವಿ. ನಮಗಿಂತ ಹೆಚ್ಚಿಗೆ ಇರೋರಿಗೆ ನಾವು ಸೇವೆ ಮಾಡಿ ನಮಗೆ ಜಾಸ್ತಿ ಸಂಬಳ ಬರುತ್ತೆ ಅಂತನೋ, ನಮ್ಮ ಇನ್ಕಮ್ ಬರುತ್ತೆ ಅಂತ ಹಳ್ಳಿನಲ್ಲಿ ಸಿಟಿನಲ್ಲಿ ಉಳ್ಕೊಂಡ್ಬಿಡ್ತೀವಿ. ನನ್ನ ಒಂದು ಸ್ವಂತ ಅಭಿಪ್ರಾಯ ಏನು ಅಂದರೆ, ಅಟ್ಲೀಸ್ಟು ಒಂದು 60 ವರ್ಷ ಆದಮೇಲೆ ಆದರೂ ನಮ್ಮ ಊರು, ನಮ್ಮ ಕುಟುಂಬ, ನಮ್ಮ ಸಮಾಜ ಅಂತ ಹೋಗಿ ನಾವು ಕಲ್ತಿದ್ದನ್ನು, ನಮ್ಮ ಅನುಭವಗಳನ್ನು ಅವ್ರಗಳಿಗೆ ದಾರಿಗೇರಿಯಕ್ಕೆ ಆಗುವಾಗಿದ್ದರೆ ಬಹುಶಃ ಭಾಳಷ್ಟು ಕೆಲಸಗಳನ್ನು ನಾವು ಮಾಡ್ಬೋದು. ಯಾಕೆಂದರೆ ಹಳ್ಳಿಲಿರೋರು ನಾವು ಪ್ರಪಂಚ ನೋಡಿರೋ ರೀತಿ ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ನೋಡದೇ ಇರೋ ಪ್ರಪಂಚ, ಅವ್ರಿಗೆ ಇಲ್ಲದೇ ಇರೋಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ನಾವು ಅವ್ರಿಗೆ ಹೇಳಿ ನಾವೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದಾಗ ಮಾತ್ರ ಹಳ್ಳಿನಲ್ಲಿ ಆ ಒಂದು ಬದಲಾವಣೆಗಳನ್ನ ತರೋದು ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಅಂದರೆ ಅವ್ರಿಗೆ ಆ ಅನುಭವಗಳ ಅಗತ್ಯ ಇಲ್ಲ ಅಂತೀರಾ? ಬೇರೆಯವ್ರ ಮೂಲಕನೇ ಅದನ್ನು ಅರ್ಥಕೋಬೇಕಾ ಹಳ್ಳಿಯವರು? ಅವ್ರುಗಳಿಗೆ ಭಾಳಷ್ಟು ಅನುಭವ ಇದೆ. ಆದರೆ ಕಾನ್ಸೆಪ್ಟನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಏನಾಗುತ್ತೆ ಅಂತಂದರೆ, ನಾವು ನೋಡೋ ರೀತಿಯಲ್ಲಿ ಅವರು ನೋಡೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಪ್ರತಿನಿತ್ಯ ಹಣದ ಕಷ್ಟ ಇರೋದ್ರಿಂದ, ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದ ಕಷ್ಟಗಳಿರೋದ್ರಿಂದ ಅದಕ್ಕೆ ಸೊಲ್ಯೂಷನ್ಸ್ನ ಅವ್ರು ಹುಡ್ಕೋದು ಕಷ್ಟ. ಸೊ ನಾವುಗಳು ಅಲ್ಲಿನೇ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಅಷ್ಟೊಂದು ಅವಶ್ಯಕತೆ ಇಲ್ಲದ್ರಿಂದ ನಾವು ವಿಭಿನ್ನವಾಗಿ ಆಲೋಚನೆ ಮಾಡೋವಂಥ ಶಕ್ತಿ ನಮಗಿರುತ್ತೆ. ಸೊ ಅದನ್ನು ಮಾಡಬೇಕಾಗುತ್ತೆ. ಸರ್, ತಾವು ಹುಡ್ಕೋದಲ್ಲಿದ್ದವರು, ಈ ಕನ್ಸ್ಟ್ರಕ್ಷನ್ ಅಂತೀವಲ್ಲ, ಈಗ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಕನ್ಸ್ಟ್ರಕ್ಷನ್ಗಳು ಬರ್ತಾ ಇದ್ದಾವೆ.
ಅವು ಕೃಷಿ ಅಭಿವೃದ್ಧಿಗೆ ಇರ್ಬೋದು ಅಥವಾ ಮೂಲಸೌಕರ್ಯದ ಅಭಿವೃದ್ಧಿಗೆ ಇರ್ಬೋದು. ಅದು ಯಾವ ರೀತಿ ಇರಬೇಕು ಅಂತ ತಮಗನ್ಸುತ್ತೆ ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕು ಅಂತಾದರೆ? ಹಾಂ, ನಾವು ಈ ಹೌಸಿಂಗ್ ಲೋನ್ ಕೊಡಬೇಕಾದ್ರೆ ಮೊದಲು ಅರ್ಬನ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಲ್ಲ, ಆದಷ್ಟು ನಾವು ಹುಡ್ಕೋ ಕಡೆಯಿಂದ ಮೊದಲು ನಿರ್ಮಿತಿ ಕೇಂದ್ರ ಅನ್ನೋ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ವಿ. ಅದರ ಉದ್ದೇಶ ಏನು ಅಂದರೆ ಲ್ಯಾಬ್ ಟು ಲ್ಯಾಂಡ್ ಅಂತ. ಈಗ ನಾನು ಅಗ್ರಿಕಲ್ಚರ್ಲಿ ಏನೇನು ಹೇಳ್ತಾ ಇದ್ದೆ ಇದನ್ನು ನಾವು ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಮಾಡಿದ್ವಿ. ನಾವು ಇಂಜಿನಿಯರಿಂಗಲ್ಲಿ ಏನು ಕಲಿತೀವಿ ಅದನ್ನು ನಿರ್ಮಿತಿ ಕೇಂದ್ರದಲ್ಲಿ ಜನಗಳನ್ನು ಕರೆಸಿ ಅವ್ರಿಗೆ ಮೇಸನ್ಸು, ಪ್ಲಂಬರ್ಸ್, ಫಿಟ್ಟರ್ಸ್ಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅದನ್ನು ತಂತ್ರಜ್ಞಾನವನ್ನು ಯಾವ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ವಿ. ಎರಡನೇದು, ಅಲ್ಲೇ ಸಿಗುವಂಥ ಮೆಟೀರಿಯಲ್ಸ್ನ ನೀವು ಹೊರಗಡೆಯಿಂದ ಇಟ್ಟಿಗೆ ತರೋದು, ಹೊರಗಡೆಯಿಂದ ಸಿಮೆಂಟ್ ಕಲ್ತಿರೋದಲ್ಲ, ಊರಲ್ಲೇ ಏನು ಸಿಗುತ್ತೆ ಮೆಟೀರಿಯಲ್ಸ್ಗಳು ಅಂಥವನ್ನೇ ಉಪಯೋಗಿಸಿ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟೋದು ಹೇಗೆ, ಕಡಿಮೆ ಖರ್ಚಿನಲ್ಲಿ ಅಲ್ಲಿಯ ಪರಿಸರಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮನೆಗಳನ್ನು ಕಟ್ಟೋದು ಹೇಗೆ ಅಂತ ಮಾಡಿದ್ವಿ. ಮೊದಲು ಮಾಸ್ ಹೌಸಿಂಗ್ ನೋಡಿರ್ಬೋದು ನೀವು. ಈಗ ಮೈಸೂರಲ್ಲಿ ಹುಡ್ಕೋ ಲೇಔಟ್ಗಳಂತ ಲೇಔಟ್ಗಳನ್ನ ಮಾಡ್ತಾಯಿದ್ವಿ ನಾವು. LIG, MIG, HIG ಮನೆಗಳು ಅಂತ ಮಾಡ್ತಾಯಿದ್ವಿ. ಎಲ್ಲ ರೀತಿಯಾದ ಒಂದು ಆರ್ಥಿಕ ಕೆಪಾಸಿಟಿ ಇರೋ ಅಂಥವ್ರುಗಳಿಗೂ ಆ ಒಂದು ಟೌನ್ಶಿಪ್ ಕೆಲಸ ಮಾಡಬೇಕು ಅಂತ. ಬಟ್ ಅದೇ ರೀತಿ ಈಗ ಹಳ್ಳಿನಲ್ಲಿ ಮಾಡಬೇಕು ನಾವು ಏನು ಮಾಡ್ತೀವಿ ಅಂದರೆ PMAY ಅಂತಿದೆ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಅಂತ. ಅದರಲ್ಲಿ ಅರ್ಬನ್ ಮತ್ತು ರೂರಲ್ 2 ಕಾಂಪೊನೆಂಟ್ ಇದೆ. ಅರ್ಬನ್ ಏರಿಯಾಗೆ ನಾವು ಒಂದು ರೀತಿಯಾದ ಟೆಕ್ನಾಲಜಿಗಳನ್ನ ಉಪಯೋಗಿಸ್ತೀವಿ. ಬಟ್ ರೂರಲ್ ಏರಿಯಾದಲ್ಲಿ ಟೆಕ್ನಾಲಜಿಗಳನ್ನು ಇಂಪೋಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗ ನೇರವಾಗಿ ಅವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀವಿ. ಅವರೇ ಅವರ ಶಕ್ತಿಯನ್ನು ಉಪಯೋಗಿಸಿ ಅಲ್ಲೇ ಲೋಕಲ್ ಮೇಸನ್ಸು, ಲೋಕಲ್ ಮೆಟೀರಿಯಲ್ಸ್ನ ಉಪಯೋಗಿಸ್ಕೊಂಡು ಮನೆ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾಯಿದ್ದೀವಿ. ಜೈವಿಕ ಅಭಿವೃದ್ಧಿ ಮಂಡಳಿ, ಬಯೋಡೈವರ್ಸಿಟಿ ಬೋರ್ಡ್ ಒಂದು ಕಡೆ ಹೇಳುತ್ತೆ ಹಳ್ಳಿಯಲ್ಲಿರುವಂತಹ ಸ್ವಾಭಾವಿಕ ಸಂಪನ್ಮೂಲಗಳು ಜೀವ ವೈವಿಧ್ಯತೆಯ ಪಟ್ಟಿಯಾಗಬೇಕು ಅಂತ. ಅಂದರೆ ಪರಿಸರದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ಮುಂದಿನ ದಿನದಲ್ಲಿ ನಮ್ಮ ಒಂದು ಆಸ್ತಿ ಏನಿತ್ತು ಅನ್ನೋದನ್ನು ನಾವು ಸಾಬೀತು ಮಾಡಿಸ್ಕೊಳ್ಳೋ ಸಲುವಾಗಿ ಇದು ಆಗಬೇಕು. ಪ್ರತಿಯೊಂದು ಹಳ್ಳಿಯೂ ಕೂಡ ಈ ತರಹದ ಒಂದು ಬಯೋಡೈವರ್ಸಿಟಿ ರಿಜಿಸ್ಟರನ್ನು ಮೇಂಟೈನ್ ಮಾಡಬೇಕು ಅಂತ. ಗ್ರಾಮೀಣ ಅಭಿವೃದ್ಧಿಗೆ ಇದು ಅಗತ್ಯ ಇದೆ ಅಂತ ತಮಗನ್ಸುತ್ತಾ? ಸರ್, ನಿಜ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಉದ್ದೇಶ ಭಾಳಷ್ಟು ಒಳ್ಳೆಯದಾಗಿದ್ದರೂ ಕೂಡ ಅದನ್ನು ಹಳ್ಳಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸ್ಥಿತಿನಲ್ಲಿ ನಾವು ಭಾಳಷ್ಟು ಸಲ ಫೇಲ್ ಆಗ್ತೀವಿ. ಉದಾಹರಣೆಗೆ, ಈ ಭತ್ತದ ಬೆಳೆ ಬೆಳೆಯೋದ್ರಿಂದನೇ ನಮಗೆ ಕಷ್ಟ ಆಗ್ತದೆ. ರೈತರದು ಅವತ್ತು ಸಮಯಕ್ಕೆ ಸಕ್ಕಂತೆ ನಮಗೆ ಮೆಷಿನ್ ಸಿಗಲ್ಲ, ಆಳುಗಳು ಸಿಗಲ್ಲ ಅನ್ನೋ ಉದ್ದೇಶದಲ್ಲಿ ನಾನು ನಮ್ಮ ಜಮೀನಲ್ಲೇ ಹೆಬ್ಬೇವನ್ನು ಬೆಳಿಬೇಕು ಅಥವಾ ಬೇರೆ ಇದನ್ನು ಬೆಳೆದು ಪ್ರಯತ್ನ ಪಡಬೇಕು ಅಂತ ಮಾಡಿದೆ. ಆದರೆ ಒಂದು ಸಮನ್ವಯತೆ ಇಲ್ಲದೆ ಇರೋದ್ರಿಂದ, ಅಂದರೆ ನೀರಾವರಿ ಇಲಾಖೆ, ಕೃಷಿ ಇಲಾಖೆಗಳ ಸಮನ್ವಯ ಇಲ್ಲದೆ ಯಾವಾಗ ನೀರು ಬರುತ್ತೆ ಯಾವಾಗ ಬರಲ್ಲ ಅನ್ನೋದು ಗೊತ್ತಾಗಲ್ಲ. ಅಥವಾ ಒಂದು ಕಡೆ ಬೇರೆಗಳು ಬೆಳೆ ಬೆಳೆದಾಗ ಅದಕ್ಕೆ ನೀರು ಕೊಡೋ ಅಂಥ ಒಂದು ಕೆಲಸ ಇಲ್ಲ. ಇದು ಒಂದು ಮೈಕ್ರೋ ಲೆವೆಲ್ ಮತ್ತು ಮ್ಯಾಕ್ರೋ ಲೆವೆಲ್ ಆರ್ಗ್ಯುಮೆಂಟ್ಸ್ ಇದೆಯಲ್ಲ, ಅದು ಕಷ್ಟ ಆಗುತ್ತೆ. ನೀವು ಹೇಳಿದಾಗ ಬಯೋಡೈವರ್ಸಿಟಿನಲ್ಲಿ ಮಾಡ್ಬೋದು. ಬಟ್ ನೀರು ಇರುವಂಥ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಎಲ್ಲವೂ ಒಂದೇ ರೀತಿಯಾದಂಥ ಬೆಳೆಗಳು ಬೆಳೆಯೋದ್ರಿಂದ ಅದು ಕಷ್ಟ ಆಗುತ್ತೆ. ಜೊತೆಗೆ ಈ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ಸ್ ಇದೆಯಲ್ಲ, ನಾನು ಹುಡ್ಕೋನಲ್ಲಿ ನೋಡಿದಾಗ ಏನಾಯ್ತಿತ್ತು ಅಂತಂದರೆ, ಈ ನಿಜವಾಗಿ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಅವರು ಪ್ರಯತ್ನ ಪಡ್ಕೋದಾಗ ಯಾವ ಕೆಲಸಗಳು ನೇರವಾಗಿ ಆಗಲ್ಲ. ಅಂದರೆ ಉದ್ದೇಶ ಏನಿದೆ ಅದನ್ನು ನೇರವಾಗಿ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಾಗ ಮಾತ್ರ ಇಂತಹ ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡೋದಾಗಲಿ ಅಥವಾ ಸಮಗ್ರ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕಷ್ಟ ಅಂತ ನನಗನ್ಸುತ್ತೆ. ಪ್ರತಿಯೊಂದು ಉದ್ಯೋಗಕ್ಕೂ ಅದರದ್ದೇ ಆದಂತಹ ಗೌರವ, ಘನತೆ ಇದೆ, ಹೆಮ್ಮೆ ಇದೆ. ಅದನ್ನು ಮಾಡೋನು ಬಹಳ ಹೆಮ್ಮೆಯಿಂದ ನಾನು ಆ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಕುಟುಂಬದ ಮುಂದಿನ ಒಂದು ಪೀಳಿಗೆಯನ್ನು ಅದರಲ್ಲಿ ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆದರೆ ಇವತ್ತು ವ್ಯವಸಾಯವನ್ನು ನೋಡೋದೇ ಆದರೆ ಆ ಪ್ರಯತ್ನಗಳು ಕಾಣ್ತಾ ಇಲ್ಲ. ಏನೂ ಇಲ್ಲ, ಹಾಗಾಗಿ ನಾನು ವ್ಯವಸಾಯ ಮಾಡ್ತಿದ್ದೀನಿ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವರು ಹಳ್ಳಿಯಿಂದ ಕಾಲನ್ನು ಒಂದು ಹೊರಗಡೆನೇ ಇಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ. ಈಗ ವ್ಯವಸಾಯವನ್ನೇ ಮೂಲಭೂತವಾಗಿ ಇಟ್ಕೊಂಡು ಹಳ್ಳಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕನಸನ್ನು ಕಾಣೋರಿಗೆ ವ್ಯವಸಾಯ ಮಾಡೋರ ಸಂಖ್ಯೆನೇ ಕ್ಷೀಣಿಸ್ತಾ ಕುಟುಂಬದಲ್ಲಿ ರೈತನೇ ಸೃಷ್ಟಿ ಆಗದಲ್ಲೇ ಹೋದಾಗ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಅನಿಸುತ್ತೆ ತಮಗೆ? ಸರ್, ಇಲ್ಲಿ ನಾವು ರೈತ ಅಂತಂದರೆ ಅವನು ಒಳ್ಳೆ ಪೇಲುವಾಗಿ ಕೊಳಕು ಬಟ್ಟೆ ಹಾಕ್ಕೊಂಡು ಭಾಳ ಕಷ್ಟಪಡ್ತಾ ಇರೋನು ಅನ್ನೋ ರೀತಿಯಲ್ಲಿ ಒಂದು ಪ್ರತಿಬಿಂಬಿಸ್ತಾ ಇದ್ವಿ. ಅದರ ಅವಶ್ಯಕತೆ ಇಲ್ಲ. ಬಹುಶಃ ನೀವು ಬೇರೆ ದೇಶದಲ್ಲಿ ನೋಡಿದಾಗ ರೈತ ಕೂಡ ಭಾಳಷ್ಟು ಚೆನ್ನಾಗಿರ್ತಾನೆ. ನಾವು ಕಲಿತ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮದು ಏನು ರಿಸೋರ್ಸಸ್ ಇದ್ದಾವೆ ಆ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿದಾಗ ನಿಜವಾಗ್ಲೂ ವ್ಯವಸಾಯ ಲಾಭದಾಯಕವಾಗುತ್ತೆ. ಆದರೆ ಇವತ್ತು ಮಾಡ್ತಾ ಇರೋ ವ್ಯವಸಾಯ ರೀತಿಯಲ್ಲಿ ನೀವು 1 ಎಕರೆ 2 ಎಕರೆ 5 ಎಕರೆ ಇಟ್ಕೊಂಡು ಅದರಲ್ಲಿ ವ್ಯವಸಾಯ ಮಾಡ್ತೀವಿ ಅಂದರೆ ಸಾಧ್ಯ ಆಗಲ್ಲ.
ಸೊ ರೈತನ ಮಗ ರೈತ ಮಾಡಬೇಕು ಅನ್ನೋದಕ್ಕೆ ನಿಜ ರೈತ ಈಗ ನಾನು ಒಂದು ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡು ಅಥವಾ ಯಾವುದೋ ಒಂದು ಅಷ್ಟು ಅನುಭವ ಆದವನು ನನ್ನ ಅನುಭವದ ಆಧಾರದ ಮೇಲೆ ನನ್ನ ವ್ಯವಸಾಯ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನ ಏನು ಮಾಡ್ಬೋದು ಅನ್ನೋದನ್ನು ನಾನು ಆಲೋಚನೆ ಮಾಡಬೇಕು. ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಹುಡ್ಕೋನಲ್ಲಿ ಲೋನ್ ಕೊಡ್ತಾ ಇದ್ದಾಗ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಏನು ಮಾಡ್ತೀವಿ ಅಂತ ನೋಡಿಕೊಂಡು ನಾನೇನು ಆಲೋಚನೆ ಮಾಡ್ತೇನೆ ಏನಂದರೆ, ಇವತ್ತು ನಿಜವಾಗಿ ಒಂದು ಎಕರೆಗೆ 5 ಲಕ್ಷ ರೂಪಾಯಿನ ಬಂಡವಾಳ ಹಾಕಿದ್ರೆ 40,000 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಅಂತಂದರೆ 40,000 ರೂಪಾಯಿ ನಾವು ಸಂಪಾದನೆ ಮಾಡ್ತಾಯಿದ್ದೆ ಅಂದರೆ ನಿಜವಾಗಿ ಆ ಒಂದು ವ್ಯವಸಾಯ ಲಾಭದಾಯಕ ಅಲ್ಲ. ಒಬ್ಬ ವ್ಯಕ್ತಿಗಾಗಲಿ ಒಬ್ಬ ಸಮಾಜಕ್ಕಾಗಲಿ ಈವನ್ ಸರ್ಕಾರದ ದೃಷ್ಟಿಯಿಂದಾಗಲಿ ಅದಲ್ಲ. ಹಾಗಾಗಿ ಇದಕ್ಕೆ ನಿಜವಾಗೂ ಆಲೋಚನೆ ಮಾಡಬೇಕಾಗಿದೆ. ಪ್ರತಿಯೊಂದು ಕೈಗಾರಿಕೆ ಆಗಲಿ ಏನೇ ಕೆಲಸ ಆಗಲಿ ಅದು ಇನ್ಕಮ್ ಬರಲಿಲ್ಲ ಅಂದರೆ ಅದನ್ನು ಭಾಳ ದಿನ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಿಜವಾಗಿ ಅದು ಲಾಭದಾಯಕ ಅನ್ನೋದನ್ನು ತೋರಿಸ್ಬೇಕಾದ್ರೆ ಆ ರೀತಿ ಡೆಮಾನ್ಸ್ಟ್ರೇಟಿವ್ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿ ತೋರಿಸ್ಬೇಕು. ಹಾಗಾದಾಗ ಮಾತ್ರ ಬೇರೆ ಯಾರಾದರೂ ಆಗಲಿ ಆ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ. ಉದಾಹರಣೆಗೆ ನೀವು ಮೊಬೈಲ್ ಟೆಕ್ನಾಲಜಿ ಬರೋದಕ್ಕೂ ಮೊದಲು ಯಾರೂ ಹೇಳ್ಕೊಡ್ಲಿಲ್ಲ. ಉಪಯೋಗ ಇದೆ ಅಂತಂದರೆ ಜನಗಳು ತಾನಾಗೆ ಹೋಗ್ತಾರೆ. ನಮ್ಮೂರಿನಲ್ಲಿ ನಾನು ಮೊದಲು ಹಾರ್ವೆಸ್ಟಿಂಗ್ ಮಿಷನ್ ತರಿಸ್ಬೇಕು ಅಂದಾಗ ಭಾಳಷ್ಟು ಅಪೋಸಿಷನ್ ಇತ್ತು. ಬಟ್ ತಂದಮೇಲೆ ಈಗ ಸುಮಾರು 95% ಅಷ್ಟು ಮೆಕನೈಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬದಲಾವಣೆಗಳು ತರಬೇಕಾದ್ರೆ ಅಥವಾ ಅದು ಜನಗಳಿಗೆ ಮನವರಿಕೆ ಆಗಬೇಕು ಅನ್ನೋ ಆಗಿದ್ದರೆ ಅದರಲ್ಲಿ ಉಪಯೋಗ ಇದೆ, ಲಾಭ ಇದೆ ಅನ್ನುವುದನ್ನು ಅವ್ರು ಮನಗಾಣಬೇಕು. ನಾವು ರೈತರನ್ನ ಭತ್ತನೇ ಹಾಕಿ ಅಂತಂತ ಹೇಳಬಾರ್ದು. ನಮ್ಮ ನೀರನ್ನು ಸದುಪಯೋಗ ಪಡಿಸ್ಕೋಬೇಕಾದ್ರೂ ಏನು ಮಾಡಬೇಕು ಅನ್ನೋದನ್ನು ಬರೀ ಇಳುವರಿ ಈ ದೃಷ್ಟಿ ರೈತನಿಗೆ ಸಬ್ಸಿಡಿ ಕೊಡೋದು ಅಥವಾ ನಾವು ಅವ್ರಿಗೆ ಫರ್ಟಿಲೈಸರ್ ಸಬ್ಸಿಡಿ ಕೊಡ್ತೀವಿ ಅನ್ನೋದನ್ನು ನೋಡೋದು ಬಿಟ್ಬಿಟ್ಟು ಆರೋಗ್ಯಕರವಾಗಿ ವ್ಯವಸಾಯ ಕ್ಷೇತ್ರ ಮುಂದುವರಿಬೇಕು ಅಂದರೆ ಇಷ್ಟು ಜನ ಬೇಕಾಗಿಲ್ಲ. ಮೆಷಿನ್, ಮೆಟೀರಿಯಲ್ಸ್, ಟೆಕ್ನಾಲಜಿ, ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಸುಮಾರು ನಮ್ಮ ದೇಶದಲ್ಲೂ ಕೂಡ 10-12% ಜನ ವ್ಯವಸಾಯ ಮಾಡಿದ್ರೆ ಇವಾಗ ಏನು ಆಹಾರ ಬೆಳೀತಾ ಇದ್ದೀವಿ ಅದಕ್ಕಿಂತ ಜಾಸ್ತಿ ಆಹಾರವನ್ನು ಬೆಳಿಬೋದು. ಆಮೇಲೆ ಉಳಿದಂತಹ ಜನಗಳು ಆಹಾರ ಸಾಮಗ್ರಿಗಳನ್ನು ಮೌಲ್ಯವರ್ಧನೆ ಮಾಡಿ ಭಾಳಷ್ಟು ಚೆನ್ನಾಗಿ ಅದನ್ನು ಈಗ ವೇಸ್ಟ್ ಆಗ್ತಾ ಇರೋಂಥ ಒಂದು ಇದನ್ನು ಕಡಿಮೆ ಮಾಡ್ಬೋದು ಮತ್ತು ಸಮಗ್ರವಾಗಿ ಬೆಳೆಯೋದಕ್ಕೆ ಕಾರಣ ಆಗ್ಬೋದು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗೂ ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ, ನಾನು NS ಗಂಗಾಧರ, ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ರವಿಶಂಕರ್ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ತುಂಬ ಸಂತೋಷ. ನನ್ನ ಮೊಬೈಲ್ ಸಂಖ್ಯೆ 944 98 61 988. ಇನ್ನೊಮ್ಮೆ ಹೇಳ್ತೀರಾ? 944 9861 988. ಇನ್ನೂ ಒಂದು ಸರಿ ಹೇಳ್ಬಿಡಿ. 944 98 61 988. ಒಳ್ಳೆಯದು ಡಾಕ್ಟರ್ ರವಿಶಂಕರ್ ಅವರೇ, ಇದುವರೆಗೂ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕುರಿತಂತೆ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ತುಂಬ ಸಂತೋಷ. ನಮಸ್ಕಾರ.